पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। उपनिषदैकगम्यं श्रीशिवानन्देति ख्यातम् परब्रह्मस्वरूपिणं वन्द्यं वन्दे जगद्गुरुं वन्द्यं वन्दे जगद्गुरुम्। ॐ शान्ति शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಅಡಿದಾಬರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾಬರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾಬರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರ ಅಡಿದಾಬರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಸಕಲ ಸಂತ ಮಹಂತರ ಅಡಿದಾಬರೆಗಳಲ್ಲಿ ತಮ್ಮೆಲ್ಲರ ಅಡಿದಾಬರೆಗಳಲ್ಲಿ ಕೂಡ ಅನೇಕ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಾನಂದ ಯತೀಶ್ವರರ ಚರಿತಾಮೃತವನ್ನ ನಾವು ನೀವೆಲ್ಲರೂ ಕೂಡ ಚಿಂತನ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಎನ್ನನ್ನು ಗೊಳಿಸಿ ನಡೆಸುವವರಾರು ಅಂದ್ರ ನನ್ನನ್ನ ಸುಖ ದುಃಖಗಳಲ್ಲಿ ಹಾಕಿ ಪುಣ್ಯ ಪಾಪ ರೂಪವಾಗಿರತಕ್ಕಂಥ ತಾಳಗಳಿಗೆ ಸರಿಯಾಗಿ ಕುಣಿಸತಕ್ಕಂಥವರು ಯಾರು? ನಾನೇನು ಸುಖವನ್ನ ಬಯಸ್ತೇನೆ ಕರೆ, ಆದರೂ ಕೂಡ ನನ್ನನ್ನ ಒತ್ತಾಯ ಪೂರ್ವಕವಾಗಿ ದುಃಖದಲ್ಲಿ ನೂಕುವವರು ಯಾರು? ಕರ್ಮವೇ ನೂಕೋದು ಎಂದು ಹೇಳಿದರೆ ಆ ಜಡವಾದ ಕರ್ಮಕ್ಕೆ ಹಾಗೆ ಪ್ರೇರಣೆಯನ್ನ ಕೊಡುವವರು ಯಾರು? ಇಷ್ಟೆಲ್ಲ ವಿಚಿತ್ರವಾದ ಕಾರ್ಯವು ನಡೆಯಬೇಕಾದ್ರ ಇದಕ್ಕೆ ಅಂತರ್ಯಾಮಿಯಾದ ಪರಮಾತ್ಮನೊಬ್ಬನು ಇರಲಿಕ್ಕೆ ಬೇಕಲ್ಲವೇ? ಆ ಪರಮಾತ್ಮನು ಸರ್ವಜ್ಞನೇ ಆಗಿರಬೇಕಲ್ಲವೇ? ಅಂತಹ ಸರ್ವಜ್ಞನಾದ ಪರಮಾತ್ಮನನ್ನ ಧ್ಯಾನಿಸಬೇಕು. ಅದಕ್ಕ ಹೇಳಿದ್ರು, ನೆನೆಯುವುದು ಅನುದಿನ ಹೃದಯ ಕಾಲದೆಚ್ಚರಿಕೆಯಳು, ಗುರುಮೂರ್ತಿಯನು ಮೇಷನಂಕ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದೆ ನೇಮಕವಾಗಿ ಮನುಜ ನಿನಗೆ ಅವುದು ಮುಕ್ತಿ. ಅಂತ ನಿಜ ಸುಖ ಸಿಗಬೇಕಾತಂದ್ರ ನಾವೇನ್ ಮಾಡ್ಬೇಕು? ಪರಮಾತ್ಮನನ್ನಾಗಲಿ ಎದ್ದ ತಕ್ಷಣವೇ ಸದ್ಗುರುವಿನನ್ನ ನೆನೆಬೇಕಂತ. ಅದಕ್ಕ ಅಂತಹ ಸರ್ವಜ್ಞನಾದ ಪರಮಾತ್ಮನನ್ನ ಧ್ಯಾನಿಸಬೇಕು. ಈ ರೀತಿಯಾಗಿ ಗುರುವಿನ ಧ್ಯಾನವನ್ನ, ಪರಮಾತ್ಮನ ಧ್ಯಾನವನ್ನ ಮಾಡಿದ ಬಳಿಕ ತನ್ನ ವಿಚಾರವನ್ನ ಮಾಡಬೇಕಂತ. ತನ್ನ ವಿಚಾರವನ್ನ ಯಾವ ರೀತಿಯಿಂದ ಮಾಡಬೇಕು? ತನ್ನ ವಿಚಾರ ಯಾವ ರೀತಿಯಿಂದ ಮಾಡಬೇಕು ಅಂದ್ರ, ತಾಯಿಯ ಗರ್ಭದಳು ನಾನಿರ್ತ ವೇಳೆಯೊಳಲ್ಲಿ ಹೇಯದತ್ತಿ ಬಾಧೆಗೆ ಮನ ನೊಂದು ಪೇಸುತಿಹ ಪೇಯವನು ಬಿಟ್ಟೇತಕ್ಕಿಂತು ಪರಮಟ್ಟಿರುವೆ ನಾವಿಶ್ಯ ಮಿಹುದರೊಳಗೆ ಕಾಯಜ ವಿರೋಧಿ ಗುರುಶಂಭು ಲಿಂಗವನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದೆನದಕ್ಕಿನ್ನು ಉಪಾಯವೇ ಧರ್ಮವೆಂದು. ಏನಂತಾರ ಅವರು? ತಾಯಿಯ ಗರ್ಭವಾಸವು ಅತ್ಯಂತ ಹೇಯವಾದುದು. ನಾವೆಲ್ಲರೂ ಕೂಡ ತಾಯಿಯ ಗರ್ಭಕ್ಕೆ ಬಂದು ತಾಯಿಯ ಗರ್ಭದಿಂದ ಮೊದಲೆಲ್ಲಿ ಬಂದೇವಿ?
ತಂದೆ ಗರ್ಭಕ್ಕೆ ಬಂದೇವಲ್ಲ, ತಂದೆ ಗರ್ಭದಲ್ಲಿ 3 ತಿಂಗಳ ತಂದೆ ಗರ್ಭದಲ್ಲಿ ಇದ್ದುಕೊಂಡು ಆ ನಂತರ ತಾಯಿ ಗರ್ಭಕ್ಕೆ ಬಂದು 9 ತಿಂಗಳ ಪರ್ಯಂತರವಾಗಿ ತಾಯಿ ಗರ್ಭವಾಸ ಮಾಡೇವಲ್ಲ. ಅಲ್ಲೇ ಏನಿದೆ? ಸುವಾಸನೆಯಿಂದ ಕೂಡಿದೆ ಏನು? ಇಲ್ಲ. ಅದನ್ನ ನೆನೆಸಿಕೊಂಡರೆ ಮೈ ಝುಮ್ ಅಂತತಲ್ಲ. ಅದಕ್ಕ ತಾಯಿಯ ಗರ್ಭದಲ್ಲಿ ನಾನು ಕುಕ್ಕುಟ ಆಸನದಲ್ಲಿ ಕುಳಿತಿದ್ದೆ. ತಾಯಿಯ ಗರ್ಭದಲ್ಲಿದ್ದಾಗ ನಾವ್ ಯಾವ ಆಸನದಾಗ ಕುಂತೇವಂದ್ರ ಕುಕ್ಕುಟ ಆಸನದಲ್ಲಿ ಎಲ್ಲರೂ ಕುಂತ ಬಂದೇವ. 1 ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, ತಿಂಗಳಲ್ಲ, 9 ತಿಂಗಳ ಪರ್ಯಂತರವಾಗಿ ಕುಕ್ಕುಟ ಆಸನದಲ್ಲಿ ಕುಳಿತು ಅಲ್ಲಿಯೇ ಮಲಮೂತ್ರಗಳು ತಾಯಿಯ ಗರ್ಭದಲ್ಲಿದ್ದಾಗ ಆ ಕುಕ್ಕುಟ ಆಸನಲ್ಲಿ ಕುಳಿತಾಗ ಅಲ್ಲೇನಿದೆ? ಮಲಮೂತ್ರಗಳು, ಹೊಲಸನಾರತಕ್ಕಂಥ ಮಲಮೂತ್ರಗಳು, ದುರ್ಗಂಧದ ವಾಸನೆ. ಆ ಮಲಮೂತ್ರಗಳಿಲ್ಲಂಥ ಮತ್ತ ಹುಳುಗಳ ಕಡಿತ. ಅಲ್ಲೇನೆ ಹುಳುಗಳು ಕಡಿತ. ನಾನು ಬೇಸತ್ತು ಹೋದೆ. ತಾಯಿ ಉಂಡಂಥ ಹೊಳೆ, ಖಾರ, ಉಪ್ಪು ಮುಂತಾದ ಒಂದು ನನ್ನ ಕೋಮಲವಾದ ಪಿಂಡಕ್ಕೆ ತಗಲಿ ಅನಂತ ದುಃಖಗಳನ್ನುಂಟು ಮಾಡಿಸಿದ್ದು. ಎಲ್ಲರೂ ಅಲ್ಲೇ ಮಡವಿ ಆ ದುಃಖವನ್ನು ಅನುಭವಿಸ ಬಂದೇವಂತ. ತಾಯಿ ಉಂಡಿರುವ, ಅಯ್ಯೋ, ತಾಯಿ ಹೊಟ್ಟೆಯಲ್ಲಿದ್ದಾಗ ಕೂಸು ಉಲುಕ್ತದಂತಾರಲ್ಲ, ತ್ರಾಸಾದಾಗ ಅದು ಏನಾಗೈತಂದ್ರ ಮಿಸ್ಗ್ಯಾಡೈತಲ್ಲಿ. ತಾಯಿ ಉಂಡಿರುವ ಖಾರ, ಉಪ್ಪ, ಹುಳಿ ಅದು ನೆತ್ತಿಗೆ ಬಡಿದಾಗ ಏನಾಕತ್ತಲ್ಲಿ? ತ್ರಾಸಕತ್ತಲ್ಲ. ಅದಕ್ಕ ಒದ್ದಾಡ್ತತಲ್ಲ. ಅಲ್ಲಿ ಹೆಂಗಿದೆ? ಅದು ಕೋಮಲವಾದ ಮೃದುವಾದ ಶಿಶುವಾಗಿ ಅಲ್ಲಿ ಇದ್ದೀವಲ್ಲ. ಅದಕ್ಕೆ ನಾನು ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಲಿದ್ದೆ. ಅಲ್ಲೆಲ್ಲರೂ ಕೂಡ ಬೇಡ್ಕೊಂಡು ಬಂದೆವು. ಎಲ್ಲೇ? ತಾಯಿ ಗರ್ಭದಲ್ಲಿ ಇದ್ದಾಗ. ಹೇ ದೇವ, ನನ್ನನ್ನ ಈ ಹೇಯವಾದ ಮಲಮೂತ್ರಗಳ ಸ್ಥಾನದಲ್ಲಿ ತಂದು ಇರಿಸಿದ್ದೀಯಲ್ಲ. ಇಲ್ಲಿರುವ ಈ ದುರ್ಗಂಧ ವಾಸನೆಯನ್ನ ನಾನು ಸಹಿಸಲಾರೆ. ನನ್ನರ ಇಲ್ಲಿ ತಂದಿಟ್ಟಿಯಲ್ಲ ಕರೆ. ಇದನ್ನ ನನಗೇನಾಗ್ತಾ ಇಲ್ಲ, ಇದನ್ನ ಸಹಿಸಿಕೊಳ್ಳಲಾಗುತ್ತಾ ಇಲ್ಲ. ಕ್ರಿಮಿಗಳ ಬಾಧೆಯನ್ನ ತಡೆಯಲಾರೆ. ಎಲ್ಲ ಹುಳುಗಳ ಕಡತವು ಕೂಡ ನನಗ ಸಾಕಾಗಿದೆ. ಅದಕ್ಕೆ ಯಾಕಾರ ನನ್ನ ಇಲ್ಲಿಟ್ಟಿಪ್ಪ ಅಂತ ಹೇಳಿ ಎಲ್ಲರೂ ಬೇಡ್ಕೊಂಡೆ ಬಂತು. ಎಲ್ಲಿದ್ದಾಗ? ಆ ತಾಯಿಯ ಗರ್ಭದಲ್ಲಿ ಇದ್ದಾಗ. ಹೇ ದೇವ, ತಾಯಿಯ ಗರ್ಭದಿಂದ ನನ್ನನ್ನೇ ಹೊರಗೆ ಹಾಕು. ಮೊದಲು ಹೊರಗೆ ಹಾಕು. ಈ ದುಃಖವನ್ನ ನನಗ ತಾಳ್ತಾ ಇಲ್ಲ. ಇಂಥ ದುಃಖವನ್ನ ಅನುಭವಿಸಕ ನನಗಾಗ್ತಾ ಇಲ್ಲ. ನನ್ನನ್ನ ಏನ್ ಮಾಡು? ಈ ದುಃಖದಿಂದ ಹೊರಗೆ ಹಾಕು. ಹೊರಗೆ ಹೋದ ಬಳಿಕ ನಿನ್ನನ್ನೇ ಧ್ಯಾನಿಸಿ ನಿನ್ನನ್ನ ಒಲಿಸಿಕೊಂಡು ಮಾಯೆಯನ್ನ ಮೀರಿ. ನಾವೆಲ್ಲ ಏನ್ ಬೇಡ್ಕೊಂಡೇವಿ? ತಾಯಿ ಗರ್ಭದಿಂದ ನನ್ನ ಹೊರಗೆ ಹಾಕು. ಈ ದುರ್ಗಂಧದಿಂದ ನಾನು ಏನಾಗೇನೆ ಬೇಸೊತ್ತೇನೆ. ಮತ್ತ ಹುಳುಗಳ ಕಡತದಿಂದ ಕೂಡ ನನಗೆ ಸಾಕಾಗಿದೆ. ನಿನ್ನ ಧ್ಯಾನವನ್ನ ಮಾಡ್ತೇವಂತೇಳಿ ಅಲ್ಲೇ ಮಡವಿ ಎಲ್ಲರೂ ಪರಮಾತ್ಮನಿಗೆ ಮಾತು ಕೊಟ್ಟು ಬಂದೇವಲ್ಲ. ಏನಂತ ಕೊಟ್ಟೇವಿ? ನಿನ್ನನ್ನೇ ಧ್ಯಾನಿಸಿ ನಿನ್ನನ್ನ ಒಲಿಸಿಕೊಂಡು ಮಾಯೆಯನ್ನ ಮೀರಿ. ಮಾಯೆ ಮೀರಿ ಕಾಮನನ್ನ ಗೆದ್ದು ಪುನಃ ನಾನು ಎಂದೆಂದು ತಾಯಿಯ ಗರ್ಭಕ್ಕೆ ಬರದಂತೆ ಮಾಡಿಕೊಳ್ಳುತ್ತೇನೆ. ಹೇ ಪರಮಾತ್ಮ, ಇದು ನನಗ್ ಸಾಕಾಗಿದೆ. ಈ ದುಃಖ ನನಗ್ ಸಾಕಾಗಿದೆ. ಇನ್ನ ಹುಟ್ಟು ಸಾವುಲಾರದಂಗ ಮಾಡಿಕೊಳ್ಳುತ್ತೇನಂತೇಳಿ ಮಾಯೆಯನ್ನ ಮೀರಿ ಅಂತೇಳಿ ಅಲ್ಲೇ ವಚನವನ್ನ ಕೊಟ್ಟು ಬಂದೇವಿ ನಾವು ನೀವೆಲ್ಲರೂ. ಹೀಗೆ ಅನಂತ ರೀತಿಯಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆಲ್ಲ. ಯಾವಾಗ ನವಮಾಸ ತುಂಬಿದವೋ ಆಗ ಪ್ರಸೂತಿಕ ವಾಯು ತಾಯಿಯ ಮಸ್ತಕದಿಂದ ಹೊಡೆದು ಅದು
ಮಸ್ತಕ ತಾಯಿ ಗರ್ಭದಲ್ಲಿದ್ದಾಗ ಮಸ್ತಕ ಪ್ರಸೂತಿ ವಾಯು ಹೊಡೆದಾಗ ದೇಹದ ಸಂಧಿಗಳೆಲ್ಲ ನೋವುಂಟು ಮಾಡುತ್ತಾ ಎಲ್ಲ ಶರೀರದಲ್ಲಿರತಕ್ಕಂಥ ಅವಯವಗಳ ಸಂಧಿ ಕೂಡ ನೋವಾಗ್ಯತಂತಲ್ಲಿ. ಎಲ್ಲೇ ಆ ತಾಯಿ ಗರ್ಭದಲ್ಲಿ ಇದ್ದಾಗ ಪ್ರಸೂತಿ ವಾಯು ಹೊಡೆತದಿಂದ ಇಡೀ ಶರೀರದಲ್ಲಿ ನೋವಾಗ್ಯತಂತ. ನನ್ನ ಮಸ್ತಕ್ಕೆ ಬಡೆಯಲು ಕೋಟಿ ಸಿಡಿಲು ಬಡೆದಂತಾಗಿದೆ ಮಸ್ತಕ ಎಲಿಗೆ. ತಾಯಿಯ ಗರ್ಭದಲ್ಲಿದ್ದಾಗ ಪ್ರಸೂತಿ ವಾಯು ಹೊಡೆತ ಆ ಕೂಶಿಗೆ ಬಡೆದಾಗ ಎಷ್ಟು ಸಾವಿರಾರು ಸಿಟ್ಟು ಬಡ್ದಂಗಾಗೈತೆ. ಎಲ್ಲೇ ಆ ತಾಯಿ ಗರ್ಭದಲ್ಲಿದ್ದಾಗ ಅದರ ಹೊಡೆತಕ್ಕೂ ಮತ್ತ ಸಪ್ಪಳಕ್ಕೂ ಹೆದನೆ ಮೇಲ್ಮುಖನಾಗಿದ್ದ ನಾನು ಕೆಳಮುಖನಾಗಿ ಭೂಮಿಗೆ ಬೀಳುವಂತವನಾದೆ. ಮೊದಲ ಮೇಲ್ಮುಖವಾಗಿ ಕುಳಿತುಕೊಂಡಿದ್ದೆ. ಆ ಪ್ರಸೂತಿ ವಾಯು ಹೊಡೆತ ಅದರ ಅಂಜಿಕೆಗೆ ನಾನೇನ್ ಮಾಡಿದೆ, ಕೆಳಮುಖವಾಗಿ ಭೂಮಿಗೆ ಬೀಳುವಂತವನಾದೆ. ನನ್ನ ಮೇಲೆ ಬಿಗಿದಂಥ ಜರಾಯುಜ ಎಂಬ ಚೀಲವು ಹರಿದು ತಾಯಿಯ ಯೋನಿಯ ದ್ವಾರ ರಕ್ತವು ಹರಿಯುತ್ತಿರಲು ಆ ರಕ್ತದ ಮಡುವಿನಲ್ಲಿ ಬಿದ್ದೆ. ನಾನು ಇಷ್ಟೆಲ್ಲ ಕಷ್ಟವನ್ನ ಪಟ್ಟೆನೆಲ್ಲಪ್ಪ. ಆ ರಕ್ತದ ಮಡವಿನಲ್ಲಿ ನಾನು ಬಿದ್ದೆ. ಬಿದ್ದ ಕೂಡಲೇ ನಾನು ಗರ್ಭದಲ್ಲಿರುವಾಗ ಪರಮಾತ್ಮನಿಗೆ ಯಾವ ವಚನವನ್ನ ಕೊಟ್ಟಿದ್ದೆನೋ ಅದನ್ನೇ ಮರೆತು ಬಿಟ್ಟೆ. ಎಲ್ಲೇ ಈ ಭೂಮಿಗೆ ಬಂದು ತಕ್ಷಣವೇ ತಾಯಿಯ ರಕ್ತದ ಮಡುವಿನಲ್ಲಿ ಬಿದ್ದಾಗ ಆ ಪರಮಾತ್ಮನಿಗೆ ಕೊಟ್ಟಿರುವ ವಚನವನ್ನ ನಾನು ಮರೆತು ಬಿಟ್ಟೆ. ಆ ನನ್ನ ಕರ್ತವ್ಯದ ಅಧಿಕಾರವನ್ನೇ ಮರೆತ. ಇನ್ನ ಅದಕ್ಕೆ ಸುಲಭವಾದ ಉಪಾಯವೆಂದರೆ ಧರ್ಮ ಅಂದ್ರ ಜ್ಞಾನವು. ಯಾಕಂದ್ರ ಯಾವುದು ಮನುಷ್ಯನನ್ನ ದುಃಖದಿಂದ ಪಾರ ಮಾಡುವುದೋ ಅದು ಧರ್ಮ ಅಂತ ಹೇಳಿಸ್ಕೋತತಿ. ಎಲ್ಲಿವರೆಗೆ ಆ ಧರ್ಮ ಸರಳವಾಗಿ ನಾವು ದಾಟಾಕ ಬರ್ತದಂತ. ಏನನ್ನ ಮಾಡಿದಾಗ ಆ ಧರ್ಮವನ್ನ ಆಚರಣೆ ಮಾಡಿದಾಗ, ನೀತಿಯನ್ನ ಆಚರಣೆ ಮಾಡಿದಾಗ, ನೀತಿ ಧರ್ಮ ಅದು ನಮ್ಮ ವ್ಯವಹಾರದೊಳಗೆ ಏನ್ ಮಾಡಬೇಕು, ಆ ಧರ್ಮ ಪಾಲನೆ ಮಾಡಿ ನೀತಿ ನಿಯಮಗಳನ್ನ ಆಚರಣೆ ಮಾಡಿಕೊಂಡಾಗ ಜ್ಞಾನವು ಮನುಷ್ಯನನ್ನ ಜನನ ಮರಣ ರೂಪ ಈ ಸಂಸಾರ ದುಃಖದಿಂದ ದಾಟಿಸ್ತದೆ. ಎಲ್ಲಿ ನೀತಿ ಇದೆ, ಎಲ್ಲಿ ಧರ್ಮ ಇದೆ, ಎಲ್ಲಿ ಶಾಸ್ತ್ರ ಚಿಂತನೆ ಇದೆ, ಎಲ್ಲಿ ಪರಮಾತ್ಮನ ಧ್ಯಾನ ಇದೆ, ಇದೇನ್ ಮಾಡ್ತಂದ್ರ ಭವಸಾಗರವನ್ನ ದಾಟಿಸ್ತದ. ಅದಕ್ಕೆ ಅದುವೇ ಧರ್ಮ ಅಂತ ಹೇಳಿಸ್ಕೊಂಡೈತಲ್ಲ. ಅಂತ ಜ್ಞಾನವನ್ನ ಹೊಂದುವುದೇ ನನ್ನ ಕರ್ತವ್ಯವೆಂದು ತನ್ನನ್ನ ತಾನ ವಿಚಾರ ಮಾಡಬೇಕು. ತನ್ನನ್ನ ತಾನು ವಿಚಾರ ಮಾಡ್ಬೇಕಂದ್ರ ಈ ತೆರನಾಗಿ ವಿಚಾರ ಮಾಡ್ಬೇಕಂತ. ಗುರುಮೂರ್ತಿ ಮತ್ತ ಧ್ಯಾನ ಸೇವೆಗಳನ್ನ ಆ ಗುರುಗಳ ಸೇವೆಯನ್ನ ಮಾಡುವುದರಿಂದ ಮಲದೋಷದ ನಿವೃತ್ತಿ ಆಕತ. ಸದ್ಗುರುವಿನ ಅವನ ಸ್ತೋತ್ರ ಆಗಲಿ, ಅವನ ಸೇವೆಯಾಗಲಿ, ಅವನ ಗುಣಗಾನ ಆಗಲಿ, ಅದನ್ನ ಮಾಡೋಣದರಿಂದ ಏನಾಕತಿ, ನಮ್ಮ ಮಲದೋಷದ ನಿವೃತ್ತಿ ಆಕತಂತ. ಪರಮಾತ್ಮನ ಧ್ಯಾನವನ್ನ ಮಾಡುವುದರಿಂದ ವಿಕ್ಷೇಪ ದೋಷ ನಿವೃತ್ತಿ ಆಕತ. ಪರಮಾತ್ಮನ ಎದ್ದು ತಕ್ಷಣವೇ ಆ ಭಗವಂತನ ಸ್ವರೂಪಿಯಾದ ಆ ಸದ್ಗುರುವಿನನ್ನ ನೆನೆಬೇಕು. ಮತ್ತು ಪರಮಾತ್ಮನನ್ನು ಕೂಡ ನಾವು ನೆನೀತಾ ಇದ್ದೀವಾಗ ಅದಕ್ಕ ಎದ್ದ ತಕ್ಷಣವೇ ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಯೊಳು. ಎದ್ದ ತಕ್ಷಣ ಸದ್ಗುರುವಿನನ್ನು ಕೂಡ ನೆನೆಬೇಕಂತ. ಮತ್ತು ಪರಮಾತ್ಮನನ್ನು ಕೂಡ ನೆನೆದಾಗ ನಮ್ಮ ಅಂತಃಕರಣದಲ್ಲಿರತಕ್ಕಂಥ ಮಲದೋಷ, ವಿಕ್ಷೇಪ ದೋಷ ಅವು ನಿವೃತ್ತಿ ಆಕ್ಕವಂತ. ತನ್ನನ್ನು ತಾನು ಆರೆಂದು ವಿಚಾರ ಮಾಡುವುದರಿಂದ ಆವರಣ ದೋಷವು ಕೂಡ ನಿವೃತ್ತಿ ಆಕ್ಕತು. ನಾನಾರು, ಈ ದೇಹ ನಾನಲ್ಲ, ಈ ದೇಹ ನನ್ನದು ಅಲ್ಲ, ಈ ದೇಹ ಪಂಚಮಹಾಭೂತಗಳಿಂದ ಉತ್ಪತ್ತಿಯಾಗಿರುವ ಇದು ನಾನಲ್ಲ, ಇದು ನನ್ನದಲ್ಲ.
ಅನ್ನೋದನ್ನ ನಾವು ವಿಚಾರ ಮಾಡಬೇಕಂತ. ಅದಕ್ಕೆ ಆವರಣ ದೋಷವು ನಿವೃತ್ತಿಯಾಗಿ ಮುಕ್ತಿ ಆಗುವುದೆಂದು ಕೂಡ ನಿಜಗುಣ ಶಿವಿಗಳು ಕೂಡ ಹೇಳ್ಯಾರ. ಉಕ್ತಿಯನ್ನ ಸದ್ಗುರುಗಳು ವಿವರಿಸಿ ಹೇಳ್ಯಾರಲ್ಲ. ಅದಕ್ಕ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು. ಯಾಕ ಸತ್ಸ್ವರೂಪಿಯಾಗಿರುವ ಹಂತ ಸತ್ಯ ಸ್ವರೂಪರಾದ ಸಜ್ಜನರು, ಸಂತರು, ಮುನಿಗಳು, ಋಷಿಗಳು ಮನದೆರೆದು ಮಾತನಾಡಿದರ ಏನಕತಿ ಆ ಲಿಂಗವನ್ನೇ ಕಾಣಬಹುದು. ಅದಕ್ಕ ಬಸವಣ್ಣವರು ಜಗತ್ತಿಗೆ ಅನ್ನ ಅನಿಸಿಕೊಂಡಿರುವ ಅನ್ನನವರ ವಾಕ್ಯದಂತೆ ಆ ದಿವಸ ಸದ್ಗುರು ಶಿವಾನಂದರು ಹೃದಯ ಒಕ್ಕಿ ಮನದೆರೆದು ಮಾತನಾಡಿದರು. ಎಲ್ಲೇ ಅಲ್ಲೇ, ಹೇ ನನ್ನ ಪ್ರೀತಿಯ ಸದ್ಭಕ್ತರೇ, ಈ ಜಗತ್ತಿಗೆ ಯಾವುದೊಂದನ್ನು ತಿಳಿದರೆ ಸರ್ವವನ್ನು ತಿಳಿದಂತೆ ಆಗುವುದು. ಆ ಸದ್ಗುರು ಎಲ್ಲ ಭಕ್ತರನ್ನ ಕೂರಿಸಿಕೊಂಡು ಅವರಿಗೆ ಹೇಳ್ತಾರೆ, ಮನದೆರೆದು ಮಾತನಾಡಿದರೆ ಯಾವುದೇ ಒಂದನ್ನ ತಿಳಿದರೆ ಸರ್ವವನ್ನ ತಿಳಿದಂತೆ ಆಗುವುದೋ ಅಂತ ಒಂದು ವಾಕ್ಯವನ್ನ ಹೇಳ್ತಾನೆ ಕೇಳ್ರಂತ. ಅದು ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ತಂದೆಯಾದ ಉದ್ದಾಲಕ ಮುನಿ ತನ್ನ ಮಗನಾದ ಶ್ವೇತಕೇತುವಿಗೆ ಉಪದೇಶ ಮಾಡಿದ 9 ಸಾರೆ. ಏನದು? ತತ್ವಮಸಿ, ತತ್ ತ್ವಂ ಅಸಿ. ಆ ಪರಬ್ರಹ್ಮ ಸ್ವರೂಪ ನೀನದೀಪ ಅಂತೇಳಿ ಆ ಮಹಾವಾಕ್ಯವನ್ನ ಹೇಳಿದ್ರಲ್ಲ. ತತ್ ತ್ವಂ ಅಸಿ ಎಂಬುದಾಗಿ 3 ಪದಗಳದವಲ. ಆ ಪದಗಳಿಗೆ ವಾಚ್ಯಾರ್ಥವೆಂದು ಮತ್ತು ಲಕ್ಷಾರ್ಥವೆಂದು 2 ಪ್ರಕಾರದ ಅರ್ಥಗಳದವ. ಅವುಗಳಲ್ಲಿ ಮಾಯಾ ಮತ್ತು ಅದರಲ್ಲಿ ಪ್ರತಿಬಿಂಬ ರೂಪ ಚಿದಾಭಾಸ. ಅವುಗಳ ಅಧಿಷ್ಠಾನವಾದ ಬ್ರಹ್ಮ ಈ ಎಲ್ಲವನ್ನ ಕೂಡಿಸಿ ಏನಂತಾರ? ಈಶ್ವರ ಅಂತಾರ. ಬ್ರಹ್ಮಚೇತನದ ಪ್ರತಿಬಿಂಬ ಕೂಡಿದಾಗ ಅದಕ್ಕ ಈಶ್ವರ. ಅದುವೇ ತತ್ಪದಕ್ಕೆ ವಾಚ್ಯಾರ್ಥ. ಅದು ತತ್ಪದದ ವಾಚ್ಯಾರ್ಥ ಅಂತ ನೀವು ತಿಳ್ಕೊರಂತ. ಈ ಎಲ್ಲದರ ಸಹಿತ ಮಾಯಾ ಮತ್ತು ಚಿದಾಭಾಸ ಭಾಗವನ್ನ ತ್ಯಾಗ ಮಾಡಿದಾಗ, ಮಾಯೆಯನ್ನ ಬಿಟ್ಟಾಗ, ಚಿದಾಭಾಸನನ್ನು ಬಿಟ್ಟಾಗ, ಇವುಗಳ ಅಧಿಷ್ಠಾನ ಈಶ್ವರ ಸಾಕ್ಷಿ ಅಂತ ಹೇಳಿಸ್ಕೊಳ್ತಾನ. ಸಾಕ್ಷಿ ಸ್ವರೂಪ ನಿಮ್ಮೆಲ್ಲರ ಸ್ವರೂಪ ಅದು ಸಾಕ್ಷಿ ಸ್ವರೂಪ. ಯಾವ ಶುದ್ಧ ಬ್ರಹ್ಮವಿದೆಯೋ ಅದು ತತ್ಪದದ ಲಕ್ಷಾರ್ಥ ಆಗಿದೆ. ಅದರಂತೆ ಯಾವ ಅವಿದ್ಯ ಮತ್ತು ಅದರಲ್ಲಿ ಪ್ರತಿಬಿಂಬ ರೂಪ ಚಿದಾಭಾಸ ಮತ್ತು ಅವುಗಳ ಅಧಿಷ್ಠಾನ ಕೂಟಸ್ಥ ಈ ಎಲ್ಲವನ್ನ ಕೂಡಿಸಿ ಜೀವ ಅಂತಾರ. ಜೀವ ಅನ್ನಬೇಕಾದ್ರೂ ಕೂಡ ಆ ಈಶ್ವರನಿಗೆ ಮಾಯಾ ಉಪಾಧಿ ಆತು, ಈ ಜೀವನಿಗೆ ಅಜ್ಞಾನ ಉಪಾಧಿ ಆತಲ್ಲ. ಇಂಥ ಎಲ್ಲ ಉಪಾಧಿಗಳನ್ನ ತೆಗೆದಾಗ ಕೂಟಸ್ಥ ಆ ಪರಬ್ರಹ್ಮ ಸ್ವರೂಪವೇ ತನ್ನ ಸ್ವರೂಪ. ಅಧಿಷ್ಠಾನ ಕೂಟಸ್ಥ ಇವೆಲ್ಲ ಕೂಡಿಸಿ ಜೀವ ಅಂತಾರಲ್ಲ. ಈ ಜೀವನು ತೊಂಪದಕ್ಕೆ ವಾಚ್ಯಾರ್ಥ ಆಗ್ಯಾನ. ಈ ಎಲ್ಲದರ ಸಹಿತ ಚಿದಾಭಾಸ ಭಾಗವನ್ನ ತ್ಯಾಗ ಮಾಡಿ ಅವುಗಳ ಅಧಿಷ್ಠಾನವಾಗಿರುವ ಯಾವ ಜೀವ ಸಾಕ್ಷಿಯಾದ ಕೂಟಸ್ಥ ಆತ್ಮನೇ ತೊಂಪದ ಲಕ್ಷ ಅರ್ಥ ಆಗ್ಯಾನ. ಅದನ್ನ ನೀ ತಿಳ್ಕೊರಿ ಅಂತ ಹೇಳಕತ್ಯಾರ. ಈ ರೀತಿಯಾಗಿ ಮಹಾವಾಕ್ಯದಲ್ಲಿ ಹೇಳಿರುವ ಜೀವ ಈಶ್ವರರ ಏಕತ್ವವು ಕೂಡ ಆ ತತ್ಪದ ಮತ್ತು ತ್ವಂಪದಗಳ ವಾಚ್ಯ ಅರ್ಥಗಳಲ್ಲಿ ಸಂಭವಿಸುವುದಿಲ್ಲ. ಕಿಂತು ತತ್ಪದದ ಲಕ್ಷ್ಯ ಅರ್ಥವಾದ ಬ್ರಹ್ಮ ಮತ್ತ ತ್ವಂಪದದ ಲಕ್ಷ್ಯ ಅರ್ಥವಾದ ಆತ್ಮ ಇವುಗಳಲ್ಲಿ ಏಕತ್ವವು ಸಂಭವ ಆಕತಪ್ಪ. ಹೀಗೆ ತತ್ವಮಸ್ಯಾದಿ ಮಹಾವಾಕ್ಯಗಳ ಅರ್ಥವನ್ನ ಏನ್ ಮಾಡ್ಬೇಕು ನಾವು? ಗುರುಗಳ ಮುಖದಿಂದ ಶ್ರವಣ ಮಾಡಿ, ಶ್ರವಣ ಮಾಡಿದ್ದನ್ನ ಮನನ ಮಾಡಿ, ಮನನ ಮಾಡಿದ್ದನ್ನ ನಿಧಿಧ್ಯಾಸನ ರೂಪದಿಂದ
ಯಾವ ಪುರುಷನು ತಿಳಿಯುವನೋ ಅಂತ ಪುರುಷ ಅವ ಏನಕ್ಕನ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮನಿದ್ದೇನೆ. ಆ ಬ್ರಹ್ಮ ಸ್ವರೂಪ ನನ್ನ ಸ್ವರೂಪ, ನಾನೇ ಆ ಬ್ರಹ್ಮ ಸ್ವರೂಪ ಅಂತ ಅರಿತಾನ. ಎಲ್ಲೇ? ತನ್ನ ಅನುಭವದಲ್ಲಿ. ಹೊರಗೆ ತೋರುವಂಥದ್ದು ಅದು ಅಲ್ಲ, ಸದಾ ಇರುವಂಥದ್ದು. ಅದಕ್ಕಿಂತ ದೃಢ ಪರೋಕ್ಷ ಜ್ಞಾನವನ್ನ ಹೊಂದುವನೋ ಅವನು ಜೀವನ್ ಮುಕ್ತ ಅಂತ ಹೇಳಿಸ್ಕೊಳ್ತಾನಪ್ಪ ಅಂತೇಳಿ ಆ ಸದ್ಗುರು ಶಿವಾನಂದ ಯತೀಶ್ವರರು ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥವನ್ನ ಅಲ್ಲಿ ಬಂದಂತ ಭಕ್ತರನ್ನ ಉಳಿಸಿಕೊಂಡು ಅವರಿಗೆ ಅರ್ಥವನ್ನ ಹೇಳುವಂತವರಾದರು. ಅದಕ್ಕ ಇಂಥ ನಾವು ಸದ್ಗುರುಗಳ ಮುಖಾಂತರವಾಗಿ ಶಾಸ್ತ್ರ ಚಿಂತನ ಮಾಡಿದಾಗ ನಮ್ಮ ಸಕಲ ಪಾಪ ತಾಪ ಎಲ್ಲವೂ ಕೂಡ ಭಸ್ಮವಾಗಿ ಹೊಕ್ಕವಂತ. ಯತ್ರೇಶ್ವರ ಶಿವಾನಂದೋ ಯತ್ರ ಭಕ್ತೋ ಶಿವಾನುಗಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವಾಣೀತಿರ್ ಮತಿರ್ಮಮ. ಎಲ್ಲಿ ಭಕ್ತಿದೆಯಲ್ಲ ಅಲ್ಲಿ ಮುಕ್ತಿ ಇದೆ ಐತಂತ. ಮಂಗಲ ಜಯ ಮಂಗಲೇಶನ ಮಂಗಲೋಲಗೆ ಜಯ ಮಂಗಲೇಶನಿಗೆ ಅಂತೂ ಕೂಡ ಹಾಡಿ ಕೊಂಡಾಡ್ಯಾರ. ಯಾರಿಗೆ? ಆ ಸದ್ಗುರುನಾಥನಿಗೆ. ಇಂಥ ಸದಾಶಿವನಂದರ ಆಖ್ಯಾನವೂ ಕೂಡ ಹೇಳ್ಯಾರ. ಅಸೂರ್ಯವೆಂಬ ಆ ಲೋಕಗಳು ಕುರುಡಗತ್ತಲೆಯಿಂದ ಮುಚ್ಚಿಕೊಂಡಿರ್ತವಲ್ಲ, ಯಾರು ಯಾರು ಆತ್ಮನನ್ನ ಕೊಲ್ಲುವರೋ ಆ ಜನರು ಸತ್ತ ಬಳಿಕ ಆ ಲೋಕಗಳನ್ನ ಸೇರ್ತಾರ. ಆಸುರಿ ಸ್ವಭಾವದ ಮನುಷ್ಯರ ಈ ಲೋಕ ಅಜ್ಞಾನದಿಂದ ಆವೃತವಾಗಿದೆಯಲ್ಲ, ಅಸುರ ಜನ್ಮಗಳು ಅಸುರ ಲೋಕಗಳು ಅಸಂಖ್ಯ ಆಗ್ಯಾವ. ಯಾರು ತಿಳುವಳಿಕೆ ಇರಲಾರದ ಬರೇ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು ಇನ್ನೊಬ್ಬರಿಗೆ ತಾಪವನ್ನ ಮಾಡಿ ಅಸುರ ಲೋಕದಲ್ಲಿದ್ದಾಗ ಇಂಥ ಅಸಂಖ್ಯ ಆಗ್ಯಾವಂತ. ತಮೋ ರೂಪವಾದ ವಿದ್ಯೆಯ ಅಂಧಕಾರದಿಂದ ಮುಚ್ಚಿ ಹೋಗಿವೆ. ಅಂಧಕಾರ ಎಲ್ಲಿ? ಕತ್ತಲೆ ತಮಂಧದ ಇದೆಯಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡುವುದಿದೆಯಲ್ಲ, ಅಲ್ಲೇನಿಲ್ಲ? ಜ್ಞಾನದ ಪ್ರಕಾಶ ಅಲ್ಲಿ ಇಲ್ಲ. ಅಲ್ಲಿ ಅರಿವಿನ ಒಂದು ಕಿರಣವು ಪ್ರವೇಶ ಆಗುವುದಿಲ್ಲ. ಎಲ್ಲೇ? ರಾಜಸಿನಲ್ಲಿ ತಮಸ್ಸಿನಲ್ಲಿ. ಅಂತ ಗುಣಗಳನ್ನ ತಾಮಸಿಕ ಆಗಲಿ ರಾಜಸಿಕ ಆಗಲಿ ಅಂತ ವೃತ್ತಿಗಳನ್ನೆಲ್ಲ ಬಿಟ್ಟು ಜೀವಿಸುತ್ತಿರುವಾಗ ಈ ಲೋಕದಲ್ಲಿ ಅನಂತ ಬಗೆಯ ಜನ್ಮದಾಯಕ ಕರ್ಮಗಳನ್ನ ಮಾಡಿ ಆ ಅಸುರ ಯೋನಿ ಅಸುರ ಲೋಕಗಳನ್ನು ಹೊಂದುವರು. ಅವರೆಲ್ಲರೂ ಅಸುರರೇ, ಆತ್ಮಘಾತುಕರು. ತನ್ನ ದೇಹ ಸಿಕ್ಕಾಗ ಈ ದೇಹ ಸಾಕಾಗಿದೆ ಅಂತ ಹೇಳಿ ಯಾರಾದರೂ ತೊಂದರೆಯನ್ನ ಕೊಟ್ರ ದೇಹಕ್ಕೆ ಮಾಡ್ತಾರ, ದೇಹವನ್ನ ಇಲ್ಲದಂಗ ಮಾಡ್ತಾರಲ್ಲ, ಆತ್ಮಘಾತುಕ ಮಾಡ್ಕೊಳ್ತಾರಲ್ಲ, ಅವರೆಲ್ಲರೂ ಕೂಡ ನೇರವಾದ ನರಕಕ್ಕೆ ಹೋಗ್ತಾರ. ಅದಕ್ಕ ಏನ್ ಮಾಡ್ಬೇಕು ನಾವು? ಕೇವಲ ಪಾಪ ಕರ್ಮಗಳನ್ನ ಮಾಡಿದರೆ ಅಸುರರಲ್ಲ, ದೇಹ ಇಂದ್ರಿಯ ಪ್ರಾಣಾದಿ ಅನಾತ್ಮ ವರ್ಗಗಳಲ್ಲಿ ಅಭಿಮಾನ ವ್ಯಾಮೋಹಗಳಿಂದ ವರ್ತಿಸುವವರೆಲ್ಲರೂ ಅಸುರರೇ ಅಲ್ಲವೇ? ಎಲ್ಲರೂ ಅಸುರರಂತ ಈ ವೃತ್ತಿ ಇದ್ದಾರೆ. ಅದಕ್ಕ ದೇಹಾತ್ಮ ಬುದ್ಧಿಜಂ ಪಾಪಂ ನದ ಗೋತ್ವಥೆ ಕೋಟಿಭಿ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ. ಏನಂತಾರೆ ಅವರು? ದೇಹಾತ್ಮ ಬುದ್ಧಿಜಂ, ಈ ದೇಹವೇ ನಾನು, ಇದು ನನ್ನದು ಅನ್ನುವ ಭಾವವನ್ನ ಇಟ್ಟುಕೊಂಡಾಗ ನಮಗ ಪಾಪ ಬರುವುದು. ಎಷ್ಟು ಸಾವಿರಾರು ಹಸುಗಳನ್ನ ಕೊಂದ ಪಾಪ ಬರ್ತದೆ. ಆತ್ಮಹಂ ಬುದ್ಧಿಜಂ ಪುಣ್ಯಂ, ಆತ್ಮ ಸ್ವರೂಪವೇ ನಾನು, ನನ್ನ ಸ್ವರೂಪವೇ ಆತ್ಮ ಅಂತಂದಾಗ ನ ಭೂತೋ ನ ಭವಿಷ್ಯತಿ, ಅದರೋ ಇಲ್ಲ ಅಂತಾರಂತಾರೋ. ಅಂತದ್ದನ್ನ ದೇಹವೇ ನಾನೆಂಬ ತಾನೆಂಬ ಬುದ್ಧಿ ಕೋಟಿ ಆಕುಳಗಳನ್ನ ಕೊಂದ ಪಾಪಕ್ಕೆ ಸಮಾನ ಆಗಿದೆಯಪ್ಪ. ಅದಕ್ಕ ಈ ದೇಹ ನಾನಲ್ಲ, ಇದು ನನ್ನದು ಅಲ್ಲ, ಅದು ಪರಬ್ರಹ್ಮ ಸ್ವರೂಪ ನಾನು, ಅದುವೇ ನನ್ನ ಸ್ವರೂಪ
ಅಂತ ನಾವು ತಿಳ್ಕೋಬೇಕಂತ. ಆತ್ಮವೇ ತಾನೆಂಬ ಬುದ್ಧಿ ಹಿಂದೆಯೂ ಮುಂದೆಯೂ ಎಂದೆಂದು ಆಗದಂಥ ಪುಣ್ಯವೆಂದೆನಿಸ್ತದಂತ. ಈ ದೇಹಾತ್ಮ ಬುದ್ಧಿಯಿಂದ ಆತ್ಮನ ಹನನಾಕದಂತ. ಇದರಿಂದಲೇ ಅಸುರನೆಂಬ ಪ್ರಸಿದ್ಧ ಕಥಲ್ಲ. ಈ ಅಸುರರು ಅಂಧಕಾರದ ಲೋಕದಲ್ಲಿ ವಾಸ ಮಾಡ್ತಾರ. ಇಂಥ ಅಸುರರು ಅದಕ್ಕ ಇವರ ಕತ್ತಲೆಯ ಪ್ರಿಯರು, ಅರಿವಿನ ಬೆಳಕೆಯ ಕಿರಣವು ಇವರಿಗೆ ಎಂದೆಂದು ಸ್ಪರ್ಶಿಸಲಾರದು. ಅರಿವಿನ ಬೆಳಕನ್ನ ಕಾಣಲಿಕ್ಕೆ ಎಂದೆಂದು ಆಗುವುದಿಲ್ಲ. ಹೇಗೆ ಗೂಗಿಯು ಕತ್ತಲೆಯನ್ನ ಪ್ರೀತಿಸುವಂತೆ. ಗೂಗಿ ಏನ್ ಮಾಡ್ತದದು? ಹಗಲಿಯ ಹೊತ್ತಿನಲ್ಲಿ ಅದಕ್ಕ ಹೊರಗಡೆ ಮೇಯಾಕೂ ಆಗುದಿಲ್ಲ, ಅಡ್ಡಾಡಕ್ಕೂ ಆಗುದಿಲ್ಲ. ಸೂರ್ಯನ ಪ್ರಕಾಶ ಛಾಯ ಬಿದ್ದಾಗ ಅದರ ಕಣ್ಣು ಕುಕ್ಕಿ ಏನಕ್ಕಂತ ಕಣ್ಣು ಕಾಣಲಾರ್ದಂಗ ಅಕ್ಕಂತದ್ದು. ಅದು ಆ ಗೂಗಿಯ ಕಣ್ಣುಗಳು ಅದರ ಸ್ಪರ್ಶ ಎಂದೆಂದಿಗೂ ಅದೇನಾಗುದಿಲ್ಲ, ಆ ಸೂರ್ಯನ ಬೆಳಕಿನಲ್ಲಿ ಜೀವನ ಮಾಡಕ್ ಅದಕ್ಕಾಗುದಿಲ್ಲ. ಗೂಗೆಯು ಕತ್ತಲೆಯನ್ನ ಪ್ರೀತಿಸುವಂತೆ ಈ ಅಂಧಕಾರದಲ್ಲಿ ಅಸುರರಾಗಿ ಆತ್ಮಘಾತುಕರಾಗಿ ಜೀವನ ಮಾಡ್ತಾರಲ್ಲ, ಇಂಥವರಿಗೆ ಗೂಗಿಯು ಕತ್ತಲೆಯನ್ನ ಪ್ರೀತಿಸುವಂತೆ ಇವರೇನ್ ಮಾಡ್ತಾರ? ಅಜ್ಞಾನ ಪ್ರಿಯರಾಗಿರ್ತಾರೆ. ತನ್ನನ್ನ ತಾನು ತಿಳಿಯಲಾರದೆ ಈ ದೇಹ ನಾನು, ಈ ದೇಹ ನನ್ನದು, ಅದರಲ್ಲಿ ಮಮಕಾರ ಇಟ್ಟುಕೊಂಡು ಇದರಲ್ಲಿ ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡ್ತಾ ಇದ್ರ ಇವ್ರಿಗೂ ಅಸುರರಂತರ. ನರಿಗಳ ನೂರೇನು ಸೇರುವವೇ, ಭಾಸ್ಕರನ ಬೆಳಕಿಗೆ ಗೂಗಿಗಳು ಸಂಚರಿಸುವವೇ. ಬೆಳದಿಂಗಳಿಪ್ಪ ಇಷ್ಟವೇ ಚಾರ ಚೋರರಿಗೆ, ಸರಸ ಕವಿತಾ ಪ್ರೌಢಿಯಲ್ಲರಿ ಗರಿಯಲಹುದೇ. ದುರ್ವ್ಯಸನದಿಂ ದುರಿವ ಪಾತಿಗ ಕೈಕೆ ನಿಶ್ರೇಷಾಭ್ಯಾಸ. ಏನಂತಾರ ಅವರು? ದೇಹಾತ್ಮವಾದಿಗಳಾದ ಇಂದ್ರಿಯ ಭೋಗ ಲುಲುಪ್ತರಿಗೆ ಅದೆಷ್ಟು ಉದಾಹರಣೆಗಳ ಕೊಟ್ಟಾರ, ಏನೆಲ್ಲ ಕೊಟ್ಟಾರ. ಏನಂತಾರ ಅಮೃತಕಾರರು, ಅನುಭವ ಅಮೃತಕಾರರು? ಅವರು ಹೇಳ್ತಾರ, ನರಿಗಳು ಎಂದಾದರೂ ಅರಣ್ಯವನ್ನ ಬಿಟ್ಟು ಊರನ್ನ ಸೇರುವವೇ. ಈ ನರಿಗಳು ಏನ್ ಮಾಡ್ತಾವ? ಭೂಮಿಯೊಳಗಿರ್ತಾವ, ಅರಣ್ಯದೊಳಗಿರ್ತಾವ. ಇದ್ದುಕೊಂಡು ಎಂದಾದರೂ ಕೂಡ ಆ ಊರ್ ಸೇರ್ತವೆ. ನಾವು ಯಾವ ನರಿಗಳು? ನರಿಗಳು ಎಂದಾದರೂ ಅರಣ್ಯವನ್ನ ಬಿಟ್ಟು ಊರನ್ನ ಸೇರ್ತವೇನು? ಭಾಸ್ಕರನ ಬೆಳಕಿನಲ್ಲಿ ಕತ್ತಲೆಯ ಪ್ರಿಯರಾದ ಗೂಗಿಗಳು ಸಂಚರಿಸಬಲ್ಲವೇ? ಆ ಬೆಳಕಿನದೆತ್ತ ಕಡೆ ಆ ಗೂಗಿಗಳು ಕೂಡ ಸಂಚಾರ ಅಂದ್ರ ಬರಬಹುದೇನು? ಅವರು ಕೂಡ ಬರುವುದಿಲ್ಲ, ಗೂಗಿಗಳು ಕೂಡ ಬರುವುದಿಲ್ಲ. ಕತ್ತಲಲ್ಲಿಯೇ ತಮ್ಮ ಗುಪ್ತ ಕಾರ್ಯಗಳನ್ನ ಮಾಡಿ ಆನಂದಿಸುವ ಜಾರ ಚೋರರಿಗೆ ತಾಪಹಾರಕವಾದ ಪೂರ್ಣ ಚಂದ್ರನು ಬೆಳದಿಂಗಳೇನಾದರೂ ಇಷ್ಟವಾದೀತೆ. ತುಡುಗ ಮಾಡವರಿಗೆ ಕತ್ತಲಿದ್ದಾಗ ತುಡುಗ ಮಾಡಕ ಬಹಳ ಅನುಕೂಲ ಆದೀತಲ್ಲದೆ, ಬೆಳ್ಳನ ಬೆಳದಿಂಗಳು ಇದ್ದಾಗ ಅವರಿಗೆ ಆಗಬಹುದೇನೋ? ಆಗುದಿಲ್ಲಂತಾರ ಅವ್ರು. ಅದಕ್ಕ ಅಂತವರು ಏನಾದರೂ ಕೂಡ ಆಗಬಹುದೇನು? ಆನಂದಿಸುವ ಏನೋ ಗುಪ್ತ ಕಾರ್ಯಗಳನ್ನ ಮಾಡಿ ಆನಂದಿಸುವ ಜಾರ ಚೋರರಿಗೆ ತಾಪಹಾರಕವಾದ ಪೂರ್ಣ ಚಂದ್ರನೋ ಬೆಳದಿಂಗಳೇನಾದರೂ ಇಷ್ಟವಾದೀತೆ. ಇಂಪಾದ ತಂಪಾಗಿರುವ ಅಂತ ಚಂದ್ರನ ಬೆಳದಿಂಗಳು ಅವರಿಗೆ ಇಷ್ಟ ಆಗಬಹುದೇನು? ಆಗುವುದಿಲ್ಲ. ಸರಸ ಕವಿತಾ ಪ್ರೌಢಮೆಯು ಎಲ್ಲರಿಗೂ ಅರಿಯಲಾದೀತೆ. ದುರ್ವ್ಯಸನದಿಂದ ಸದಾ ಕಾಲ ಕಳೆಯುತ್ತಿರುವ ಭೋಗ ಪ್ರಿಯರಿಗೆ ಶ್ರೇಯಸ್ಸಿನಂದ್ರ ಮೋಕ್ಷ ಪ್ರಾಪ್ತಿ ಆತ್ಮಾನುಭವದ ಅಭ್ಯಾಸವು ಪ್ರಾಪ್ತವಾಗುವುದೇ. ಇಂಥ ತಮಂಥದಲ್ಲಿ, ಆ ಕತ್ತದಲ್ಲಿ, ದುರ್ವ್ಯಸನದಲ್ಲಿ, ಪಾಪಾಚಾರದಲ್ಲಿ ಮುಳುಗಿದವರಿಗೆ ಏನದು ಆತ್ಮಾನುಭವದ ಅಭ್ಯಾಸ ಪ್ರಾಪ್ತ ಆಗತ್ತೇನು ಅಂತ ಕೇಳ್ತಾರ. ಇಲ್ಲ, ಅಜ್ಞಾನಾಂಧಕಾರದಲ್ಲಿ
ನಿರತರಾದ ಅಸೂರಿ ಸಂಪತ್ತಿನವರೆಗೆ ಆತ್ಮಜ್ಞಾನದ ಬೆಳಕು ಎಂದೆಂದು ಬರುವುದಿಲ್ಲ. ಇವರಿಗೆ ಎಂದೆಂದೂ ಬೆಳಕು ಬರುವುದಿಲ್ಲ. ಇವರೇ ಆತ್ಮಘಾತುಕರು. ಗೀತೆಯಲ್ಲಿ ಕೂಡ ಪರಮಾತ್ಮ ಹೇಳನ, ಏನ್ ಹೇಳನ? ಆಸುರಿ ಸಂಪತ್ತಿನವರು ಅದರ, ದೈವಿ ಸಂಪತ್ತಿನವರು ಕೂಡ ಅದರ ಅಂತ ಹೇಳಿದಲ್ಲ. ಆಸುರಿಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯರ್ಥಮಾಂ ಗತಿಂ. ಹೇ ಅರ್ಜುನ, ಪ್ರತಿ ಜನ್ಮದಲ್ಲಿಯೂ ಆಸುರಿ ಯೋನಿಯನ್ನ ಹೊಂದುವ ಮೂಢರು ನನ್ನನ್ನು ಪಡೆಯದೆ, ಪಾಪಾಚಾರವನ್ನ ಮಾಡ್ತಾ ನನ್ನನ್ನ ಪಡೆಯದೆ ಅದಕ್ಕಿಂತ ಕೀಳಾದ ಗತಿಯನ್ನ ಪಡಿತಾರಪ್ಪ. ಹೀಗೆ ಗೂಗೆಯು ಪಡೆಯುವಂತೆ ಸೂರ್ಯನ ಕಿರಣಗಳನ್ನ ಕಾಣಲಾರದೆ, ಕಣ್ಣು ಕಾಣಲಾರದೆ ಆಸುರಿ ಸಂಪತ್ತಿನಲ್ಲಿ ಪ್ರವೇಶವಾಗಿರುವ ಅದರಂತೆ ಜೀವನ ಮಾಡತಕ್ಕಂಥ ಇವರೇನಕರ ಕೀಳಾದ ಗತಿಯನ್ನ ಪಡಿತಾರಪ್ಪ. ಮೂಢರು ಪ್ರತಿ ಜನ್ಮದಲ್ಲಿಯೂ ಕೂಡ ಆಸುರಿ ಮನೆಯಲ್ಲಿ ಹುಟ್ಟುತ್ತಾರೆ. ಅದು ಒಳ್ಳೆ ಸಂಸ್ಕಾರವಂತರ ಮನೆಯಲ್ಲಿ ಹುಟ್ಟುವುದಿಲ್ಲ. ಯಾಕ? ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮ ಅನುಗುಣವಾಗಿ ಅದೇನಾಗತ್ತೆ, ಯಾವ ಕರ್ಮದಿಂದ ಮಾಡ್ತಾ ಇರ್ತಾರಲ್ಲ ಅದೇ ಕರ್ಮದಿಂದ ಆ ದೇಹ ತಯಾರಾಗಿರ್ತದೆ. ಈ ದೇಹ ಹೋದರೂ ಕೂಡ ಆ ದೇಹ ತಯಾರಿರ್ತದೆ. ದೇಹ ತಯಾರಾಗಲಾರದ ಮುಶ್ಚಿತವಾಗಿ ಈ ದೇಹಕ್ಕೆ ಏನಾದರೂ ಮಾಡಿಕೊಂಡು ತಮ್ಮ ಆತ್ಮಘಾತುಕವನ್ನ ಮಾಡಿಕೊಂಡರೆ ಅವರು ಬ್ರಹ್ಮ ರಾಕ್ಷಸಾಗಿ ದೆವ್ವ ಪಿಸಾಚಿಯಾಗಿ ಈ ಲೋಕದೊಳಗ ಸಂಚಾರ ಮಾಡಿ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡ್ತಾರಂತ ಆ ಆತ್ಮಘಾತುಕಗಳು, ಆತ್ಮಘಾತಕರು. ಯಾಕಂದ್ರೆ ಅವರು ಮಾಡಿರುವ ಕರ್ಮ ಅದೇ ಆಗಿದೆಯಲ್ಲ. ಫೇಲಾದ ಹುಡುಗ ಪ್ರತಿ ವರ್ಷವೂ ಅದೇ ಕ್ಲಾಸಿನಲ್ಲಿ ಓದಬೇಕಾಗತ್ತಲ್ಲ. ಶಾಲೆ ಹೋಗ್ಯಾನ, ಶಾಲೆ ಹೋದರೂ ಕೂಡ ಶಾಲೆಯಲ್ಲಿ ಪಾಸ್ ಆಗಲಾರ್ದ ನಪಾಸ ಅಂದ್ರ ಅದೇ ಕ್ಲಾಸ್ ಓದಬೇಕಲ್ಲ. ಆ ಓದಿದಾಗ ಪಾಸು ತಾನು ಪೇಪರ್ ಚೆನ್ನಾಗಿ ಬರೆದು ಉತ್ತರಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಸರಿಯಾಗಿ ಕೊಟ್ಟಾಗ ಮಾತ್ರ ಏನ್ ಮಾಡ್ತಾರ? ಪಾಸ್ ಮಾಡ್ತಾರ. ಇಲ್ಲ ಅಂದ್ರ ಫೇಲ್ ಮಾಡ್ತಾರ. ಫೇಲ್ ಆದ ಮನುಷ್ಯ ಓದಿದ ಕ್ಲಾಸಿನಲ್ಲಿ ಇದ್ದಾಗ ಮತ್ತ ಮುಂದ್ ಹಾಕ್ತಾರೇನವರು? ಹಾಕುದಿಲ್ಲ. ಅದಕ್ಕ ಪ್ರತಿ ವರ್ಷವೂ ಅದೇ ಕ್ಲಾಸಿನಲ್ಲಿ ಓದಬೇಕಾಗತ್ತಲ್ಲ. ಅದರಿಂದ ಮೇಲೆ ಬರುವುದಕ್ಕೆ ಇರುವ ಏನನ್ನು ಮಾಡಿರುವುದಿಲ್ಲ. ಇಂತಹ ಜನ ಭಗವಂತನನ್ನ ಪಡೆಯುವುದಿಲ್ಲ. ಯಾರನ್ನ ಪಡೆಯುವುದಿಲ್ಲ? ಪರಮಾತ್ಮನನ್ನ ಪಡೆಯುವುದಿಲ್ಲ. ಅದರಂತೆ ಎಲ್ಲರಲ್ಲಿಯೂ ಇದ್ದಾನೆ ಅಂದ್ರ ಇವರಿಗೆ ಅವನು ಬೇಕಾಗಿರುವುದಿಲ್ಲ. ಅದಕ್ಕ ಆ ಭಗವಂತನನ್ನ ಪಡೆಯುವುದಕ್ಕೆ ಬೇಕಾದ ಪ್ರಯತ್ನವನ್ನ ಅವರು ಮಾಡುವುದಿಲ್ಲ. ಅವ್ರೇನ್ ಮಾಡ್ತಾರ? ಆ ಪರಮಾತ್ಮನನ್ನ ಕಾಣುವ, ಅವನನ್ನ ಕೂಡುವ, ಅವನನ್ನ ಸೇರುವ ಪ್ರಯತ್ನವನ್ನ ಮಾಡುವುದಿಲ್ಲ. ಎತ್ತು ಗಾಣದ ಸುತ್ತಲೂ ಸುತ್ತಲೂ ಸುತ್ತಿರುವಂತೆಯೇ ಅಸುರಿ ಸ್ವಭಾವದವರು ಇಂದ್ರಿಯ ಗಾಣದ ಸುತ್ತಲೂ ಸುತ್ತುತ್ತಿರುತ್ತಾರಂತ. ಗಾಣದ ಈಗ ಕುಸುಬಿ ಎಣ್ಣೆ ಆಗಲಿ, ಎಳ್ಳೆಣ್ಣೆ ಆಗಲಿ, ಸೂರ್ಯಕಾಂತಿ ಎಣ್ಣೆ ಆಗಲಿ, ಶೇಂಗಾದ ಎಣ್ಣೆ ಆಗಲಿ ತೆಗಿಬೇಕಾತಾದ್ರ ಗಾಣಕ್ಕ ಎತ್ತು ಕಟ್ಟಿ ಆ ಕಲ್ಲಿನೊಳಗ ಸುರುವಿ ಎತ್ತು ಗಾಣ ತಿರುಗಿಸ್ತಾರಲ್ಲ, ಅದರಂತೆ ಇವರು ಕೂಡ ಎತ್ತು ಗಾಣದ ಸುತ್ತಲೂ ಸುತ್ತಿರುತ್ತಿರುವಂತೆ ಅಸೂರಿ ಸ್ವಭಾವದವರು ಕೂಡ ಇಂದ್ರಿಯ ಗಾಣದ ಸುತ್ತಲೂ ಸುತ್ತುತ್ತಿರುತ್ತಾರಂತೆ. ಇವರು ಕೂಡ ಸುತ್ತವರ ಎದರಂತೆ? ಗಾಣದ ಎತ್ತಿನಂತೆ. ಅವರು ಇದ್ದ ಕಡೆ ಇರ್ತಾರಂದ್ರೂ ಕೂಡ ಅದು ಆಗದು. ಯಾವಾಗ ಉತ್ತಮವಾಗಲು ಪ್ರಯತ್ನವನ್ನೇ ಮಾಡುವುದಿಲ್ಲವೋ ಆಗ ಅಧಮನು ಮತ್ತೆ ಅಧಮನಾಗುತ್ತಲೇ ಹೋಗ್ತಾನೆ. ಆ ಕೆಟ್ಟ ಕಾರ್ಯಗಳನ್ನ ಬಿಟ್ಟು ಆಸುರಿ ರಾಜಸ ತಾಮಸಗಳನ್ನ ಬಿಟ್ಟಾಗ ಅದನ್ನ ಬಿಟ್ಟು ಪ್ರಯತ್ನ ಮಾಡಬೇಕಂತ ಒಳ್ಳೆಯ ಸತ್ವ ಗುಣಿಯಾಗಿ ನಾನು ನನ್ನ ಆಚರಣೆ
ಯಾವುದನ್ನ ನಾನು ಮಾಡಬೇಕಂತ ಪ್ರಯತ್ನ ಮಾಡಿದಾಗ ಮಾತ್ರ ಏನಕ್ಕನವ ಸಜ್ಜನಕ್ಕನ, ಇಲ್ಲಿಕಂದ್ರ ಅಧಮನಕ್ಕನಂತ. ಯಾವುದೋ ಒಂದು ತಪ್ಪಿಗಾಗಿ ಒಬ್ಬನನ್ನ ಜೈಲಿಗೆ ಹಾಕ್ಯಾರಲ್ಲ, ಆ ಜೈಲಿನಲ್ಲಿ ಅವನು ನಿಯಮಗಳನ್ನ ಪಾಲಿಸುವುದಿಲ್ಲ. ಅಲ್ಲಿ ಏನು ಸಿಕ್ಕಿದರೆ ಅದನ್ನ ಕದಿತಾನ, ಸಿಕ್ಕಿದ ಸಾಮಾನವನ್ನ ಮುರಿದಾಕ್ತಾನ, ಕೆಲಸ ಕೊಟ್ಟರೆ ಕೆಲಸವನ್ನ ಮಾಡುವುದಿಲ್ಲ, ಸಮಯ ಸಿಕ್ಕರೆ ಸಾಕು ಓಡಿ ಹೋಗಲು ಪ್ರಯತ್ನ ಮಾಡ್ತಾನ. ಇಂತಹ ತಪಸ್ಥನಿಗೆ, ತಪ್ಪಿತಸ್ಥನಿಗೆ ಅನುಭವಿಸಬೇಕಾದ ಶಿಕ್ಷೆ ಜೊತೆಗೆ ಆ ಜೈಲಿನಲ್ಲಿ ಮಾಡಿದ ಅಪರಾಧಕ್ಕಾಗಿ ಮತ್ತಷ್ಟು ಹೆಚ್ಚು ದಿನ ಜೈಲು ವಾಸವನ್ನ ಅನುಭವಿಸಬೇಕಾಗ್ತದೆ. ತಪ್ಪು ಮಾಡಿದ ಎಲ್ಲಿ ಹೋಗ್ಯಾನ? ಜೈಲಿಗೆ ಹೋಗ್ಯಾನ. ಇದರಂತೆ ಪಾಪ ಜನ್ಮದಲ್ಲಿ ಹುಟ್ಟಿದ ಅಸೂರಿ ಸಂಪತ್ತಿನವನು ಸ್ವಲ್ಪ ಆದರೂ ಉತ್ತಮನಾಗಲು ಪ್ರಯತ್ನ ಪಡದೆ ಇದ್ದರೆ ಅವನು ಮತ್ತೆ ಆಳಕ್ಕೆ ಹೋಗ್ತಾನ, ಮತ್ತ ಪಾಪಾಚರಣೆಯಲ್ಲಿ ಮುಳುಗಿ. ಅಂತೆಯೇ ಕಠೋಪನಿಷತ್ತಿಲು ಕೂಡ ಏನ್ ಮಾಡ್ಯಾನ? ಯಮಧರ್ಮನು ಕೂಡ ಹೇಳನ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತ. ಉತ್ತಿಷ್ಠತ ಅಂದ್ರ ಎದ್ದೇಳಿರಿ. ಯಾವುದರಿಂದ? ಅಜ್ಞಾನವೆಂಬ ಕತ್ತಲೆಯಿಂದ ಎದ್ದೇಳಿರಿ. ನಿಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊಳ್ರಿ. ಶ್ರೇಷ್ಠರಾದ ಗುರುಗಳನ್ನ ಹೊಂದಿ ತಿಳ್ಕೊಳ್ಳಿರಿ. ದಾಟಲು ಕಷ್ಟಕರವಾದಂಥದ್ದು. ಈ ಭವಸಾಗರವನ್ನ ದಾಟಬೇಕಾದ್ರ ಹರಿತಾದ ಖಡ್ಗದ ಮೇಲೆ ದಾರಿ ಇದ್ದಂತೆ. ಇದು ದಾಟುವುದು ಬಹಳ ಕಠಿಣವಾದಂಥದ್ದು. ಅದಕ್ಕ ಕತ್ತಿಯ ಅಗಲಿನಂತೆ ಈ ಮಾರ್ಗ ದುರ್ಗಮವೆಂದು ಕೂಡ ಜ್ಞಾನಿಗಳು, ಬಲ್ಲವರು, ತಿಳಿದವರು ಹೇಳ್ತಾರಂತೆ. ಅದಕ್ಕ ಅಜ್ಞಾನದ ನಿದ್ರೆಯಿಂದ ಈ ಜೀವನು ಮಲಗಿಕೊಂಡಿದ್ದಾನೆ. ನಾವೆಲ್ಲರೂ ಏನ್ ಮಾಡೇವಿ? ಅಜ್ಞಾನವೆಂಬ ನಿದ್ರೆಯಲ್ಲಿ ಮಲ್ಕೊಂಡೇವಂತ. ಅದಕ್ಕ ನಿಜಗುಣ ಶಿವೈಗುಗಳು ಕೂಡ ಹೇಳ್ಯಾರ, ಏನಂತಾರ? ನಿದ್ರೆ ಬಾರದಿದನ್ನ ಪರಿಭವದ ದುಃಖವ ನೆನೆದು ಸಾಹಸವ ನೆನೆದು. ನಿದ್ರೆ ಬರುವಲ್ದಂತ ನಾವೇನ್ ಮಾಡೇವಿ? ನಿದ್ರೆ ಎಂಬ ಈ ಕತ್ತಲೆಯೊಳಗ ಎಲ್ಲರೂ ಮಲ್ಕೊಂಡೇವಲ್ಲ. ಯುಗಗಳೇ ಕಳೆದು ಹೋದರೂ ಕೂಡ ಇವನಿಗೆ ಎಚ್ಚರವೇ ಇಲ್ಲ. ಇದೆಂಥ ಕುಂಭಕರ್ಣನ ನಿದ್ರೆ. ಕುಂಭಕರ್ಣ 6 ತಿಂಗಳ ಪರ್ಯಂತರವಾಗಿ ನಿದ್ರೆ ಮಾಡ್ತಿದ್ದಂತ, 6 ತಿಂಗಳ ಪರ್ಯಂತರವಾಗಿ ಕುಂತಿದ್ದಂತ. ಯಾರು? ಆ ಕುಂಭಕರ್ಣ. ಇಂಥ ಮಿಥ್ಯಾ ಪ್ರಪಂಚಕ್ಕೆ ಸಿಕ್ಕು ಅದರಲ್ಲಿ ಕನಸು ಕಾಣ್ತ ಈ ಜೀವ ಏನ್ ಮಾಡ್ಯಾನ? ಅದೆಷ್ಟು ಕಾಲ ನಿದ್ರಿಸುತ್ತದನಲ್ಲ. ಎಂತದರಲ್ಲಿ? ಹೆಂಡತಿ, ಮಕ್ಕಳು, ಹೊಲ, ಮನೆ, ಅಧಿಕಾರ, ಅಂತಸ್ತು, ಇದೆಂತ ಸಬಿಗನಸು. ಇದು ಕನಸಂತ. ಎಲ್ಲರೂ ಹೆಂಡರು ಮಕ್ಕಳು ಅನ್ನೋದು ಇದೊಂದು ಸಬಿಗನಸು. ಎಲ್ಲರೂ ಇದರಲ್ಲಿ ಮಗ್ನರಾಗ್ಯಾರ. ನಸುಕಿನಲ್ಲಿ ತಾಯಿ ಮಕ್ಕಳನ್ನ ಎಬ್ಬಿಸ್ತಾಳಲ್ಲ. ತಾಯಿ ಒತ್ತಾರಕ್ಕೆ ಕೆಲವರು ಹೇಳ್ತಾರ, ಇಲ್ಲಿಕಂದ್ರೆ ಒಬ್ರು ಎದ್ದು ಕುಳಿರ್ತಾರ, ಇಲ್ಲಿಕಂದ್ರೆ ಕುಳತಲ್ಲಿ ಮತ್ತೆ ತೂಡಿಸ್ತಾರ. ಪುರಾಣ ಪ್ರವಚನಗಳ ಮೂಲಕವಾಗಿ ಗುರುಗಳು ಈ ಜನರನ್ನ ಎಬ್ಬಿಸ್ತಾರ. ಎದ್ದ ತಕ್ಷಣ ಎದ್ದು ಕುಂದ್ರುದಿಲ್ಲ ಅಂತ, ಮಕ್ಕಂತರ ಮತ್ತೆ ಹಾಳಿ ಎಬ್ಬಿಸ್ತಾಳ ಮನ್ಯಾಗ. ಎಬ್ಬಿಸಿದರೂ ಕೂಡ ಮತ್ತ ಕೌದಿ ಹೊತ್ಕೊಂಡು ಮಲ್ಕೊಂತೇವಲ್ಲ. ಕೆಲವರು ಎಚ್ಚರಗೊಂಡು ಎದ್ದು ಆತ್ಮಾನುಭವದ ಕೆಲಸದಲ್ಲಿ ತೊಡಗುತ್ತಾರೆ. ಎದ್ದ ತಕ್ಷಣವೇ ಆ ಸದ್ಗುರುವಿನ ನೆನೆಯುವುದನ್ನ, ಆ ಪರಮಾತ್ಮನನ್ನ ನೆನೆಯುವುದನ್ನ, ತಮ್ಮ ಈ ಭಗವಂತ ಕೊಟ್ಟಿರುವ ಈ ಕರ್ಮ ದೇವ ಕೊಟ್ಟ ಕಾಣಿಕೆ ಅಂತೆ ಮಾಡ್ತಾರ. ಅದರಲ್ಲಿ ಪ್ರವೇಶಕ್ಕರಲ್ಲ. ಆದರೂ ಕೆಲವರಿಗೆ ನಿದ್ರೆ ಗುಂಗು ಇನ್ನೂ ಬಿಟ್ಟು ಹೋಗಿರುವುದಿಲ್ಲ. ಎದ್ದ ತಕ್ಷಣವೇ ಇನ್ನ ನಿದ್ರೆ ಗುಂಗು ಇರ್ತದಂತ. ಅದಕ್ಕ ಕುಳಿತಲ್ಲಿ ಮಕ್ಕಳು ತೂಗಿಡಿಸಿದಂತೆ ತೂಡಿಸ್ತಿರ್ತಾರಲ್ಲ, ಮತ್ತೆ ಹಾಸಿಗೆ ಮೇಲೆ
ದಪ್ಪನೆ ಬಿದ್ದು ಸಂಸಾರದ ಕನಸು ಕಾಣ್ತಾರ. ಈ ಸಂಸಾರದ ಜೀವನದೊಳಗ ಏನಿದೆ ಅಂತ ಕಾಣ್ತಾರಂತ. ಅಂತ ಮಕ್ಕಳಿಗೆ ತಾಯಿ ತಣ್ಣೀರನ್ನ ತಂದು ಮುಖದ ಮೇಲೆ ಚಿಮಿಸ್ತಾಳಂತ. ಹೇಳಲ್ಲ ಇನ್ನ ಏನ್ ಮಾಡ್ತಾಳ? ಮಕ್ಕೊಂಡು ಮುಖದ ಮೇಲೆ ನೀರನ್ನ ಸಿಂಪಡಣೆ ಮಾಡ್ತಾಳಂತ. ಹಾಗೆ ಗುರುಗಳು ಕುಳಿತುಕೊಂಡು ತೂಗುಡಿಸುತ್ತಿರುವ ಶಿಷ್ಯರಿಗೆ ಗುರುಗಳು ಸುವಿವೇಕದ ನೀರನ್ನ ಚಿಮುಕಿಸ್ತಾರ. ಯಾಕಂದ್ರ ಇದು ದಾಟಲು ಕಷ್ಟಕರವಾದ ದಾರಿ. ಈ ಮಾರ್ಗ ಬಹಳ ಕಷ್ಟಕರವಾದಂಥದ್ದು. ಈ ಮಾರ್ಗವು ಹರಿತವಾದ ಕತ್ತಿಯ ಅಲಗಿನಂತೆ ದಾರಿನಾಗಿದೆ, ದುರ್ಗಮವಾಗಿದೆ. ಸ್ವಲ್ಪ ಅಜಾಗರೂಕನಾದರೆ ಸಾಕು, ನುಚ್ಚು ನೂರಾಗಬೇಕಾಕತಿ. ಮತ್ತೆ ನಾನಾ ತರವಾಗಿ ಈ ದುಃಖವನ್ನು ಅನುಭವಿಸ್ಬೇಕಾಕತಿ. ಅದಕ್ಕ ಆತ್ಮ ಸಾಕ್ಷಾತ್ಕಾರದ ಆಂತರಿಕ ಸಾಹಸದೊಡನೆ ಹೋಲಿಸಿದಾಗ ಚಂದ್ರಲೋಕಕ್ಕೆ ಹೋಗ್ತಾರ ಖರೆ ಸುಲಭವಾಗಿ. ತನ್ನ ನಿಜವಾದ ಸ್ವರೂಪವನ್ನ ತಿಳಿಯುವುದು ಕಷ್ಟಕರ ಆಗಿದೆ. ಎರಿಗೆ ಚಂದ್ರಲೋಕದಲ್ಲಿ ಹೋಗಿ ಅಲ್ಲೇ ಬೆಳೆ ತಳೆಗಳನ್ನ ಭೂಮಿ ಹಸನ ಮಾಡಿ ವ್ಯವಹಾರ ಮಾಡ್ತಾರೆ ಖರೆ ಸುಲಭ. ಯಾಕಂದ್ರ ಅದೆಲ್ಲ ಇಂದ್ರಿಯಗಳ ರಾಜ್ಯದಲ್ಲಿ ನಡೆಯುವ ವ್ಯವಹಾರ. ಆತ್ಮ ಸಾಕ್ಷಾತ್ಕಾರದ ಮಾರ್ಗ ಅತೀಂದ್ರಿಯದ ಮಾರ್ಗ. ಅಲ್ಲೇ ಆತ್ಮದ ಸಾಕ್ಷಾತ್ಕಾರ ಮಾಡ್ಕೋಬೇಕಾರ ಇಂದ್ರಿಯ ವ್ಯವಹಾರ ಅಲ್ಲಿ ಇಲ್ಲ. ನಮ್ಮ ಮನಬುದ್ಧಿಗಳಿಗೆ ಅದು ಅಪರಿಚಿತವಾದ ಮಾರ್ಗ. ಆದ್ದರಿಂದ ಅದು ಅತ್ಯಂತ ದುರ್ಗಮವಾದ ಮಾರ್ಗ. ಅದರಲ್ಲಿ ಏನ್ ಮಾಡ್ಬೇಕು ನಾವು? ಪೂರ್ವದೊಳಗ ಆ ದಾರಿಯ ಮೇಲೆ ನಡೆದು ಅನುಭವ ಪಡೆದು ಸದ್ಗುರುಗಳ ಸಹಾಯ ಅತ್ಯಂತ ಅವಶ್ಯಕ ಇದೆ. ಯಾರು ಆ ಮಾರ್ಗದಲ್ಲಿ ನಡೆದಾರ, ಅದನ್ನ ಕಂಡುಕೊಂಡಾರ, ಸಂತರಾಗಲಿ, ಶರಣರಾಗಲಿ, ಮಹಾತ್ಮರಾಗಲಿ, ಜ್ಞಾನಿಗಳಾಗಲಿ, ಋಷಿಗಳಾಗಲಿ, ಮುನಿಗಳಾಗಲಿ, ಅವರ ಬೆನ್ನ ಹತ್ತಿ ನಾವೇನ್ ಮಾಡ್ಬೇಕು? ಅವರು ಪಡೆದಿರುವ ಅಂತ ಸದ್ಗುರುಗಳ ಸಹಾಯ ಅತ್ಯಂತ ಅವಶ್ಯಕ ಇದೆ. ಅಂತಹ ಶ್ರೇಷ್ಠ ಗುರುಗಳು ದೊರೆಯುವುದು ದುರ್ಲಭ. ಅಂತ ಗುರುಗಳು ಕೂಡ ನಮಗೆ ಸಿಗುವುದು ಬಹಳ ದುರ್ಲಭ. ಈ ಗುರುಗಳು ಚಿಕ್ಕಾರಂದಾಗ ಅದು ಬಹಳ ದೊಡ್ಡದು. ಬಾಜಾರಕ್ಕೆ ಬಂದ ಗಿರಾಕಿಗಳನ್ನ ವರ್ತಕರು ಸೆಳೆಯುವಂತೆ ಇಲ್ಲಿ ಹಲವಾರು ಗುರುವಿನ ವೇಷಧಾರಿಗಳು ಕೂಡ ಸಾಧಕರನ್ನ ಮರಳು ಮಾಡ್ಯಾರಲ್ಲ. ಅದಕ್ಕ ಏಳಿರಿ, ಬೇಗ ಎದ್ದೇಳಿರಿ, ಉತ್ತಿಷ್ಠತ ಜಾಗೃತ. ಈ ಅಜ್ಞಾನವೆಂಬ ಕತ್ತಲೆಯಿಂದ ಎಲ್ಲಿವರೆಗೆ ನೀವು ಎಚ್ಚೆತ್ತುವುದಿಲ್ಲ, ಎಚ್ಚರಾಗುವುದಿಲ್ಲ, ಅಲ್ಲಿವರೆಗೆ ಈ ಭವಸಾಗರವನ್ನ ದಾಟಲಿಕ್ಕೆ ಆಗುವುದಿಲ್ಲ. ಈ ಹೊತ್ತು ನಾನು ಎಚ್ಚರಾಗಿ ಸದ್ಗುರುಗಳಿಗೆ ಶರಣಾಗತರಾಗಿ ಆತ್ಮಾನುಭವವನ್ನ ಹೊಂದಿ ನಮ್ಮಂಥ ಸಾವಿರಾರು ಜೀವಿಗಳನ್ನ ಎಚ್ಚರಗೊಳಿಸಿದ ದ್ವಿತೀಯ ಜಗದ್ಗುರು ಶ್ರೀ ಶಿವ ಸದಾಶಿವಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಿತ್ರೆಯನ್ನ ನಾವು ಹೇಳಕ ಅತ್ಯಂತ ಮೊದಲು ಅವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಶರಣಗಳನ್ನ ಸಮರ್ಪಿಸಿ ಅವರ ಪವಿತ್ರವನ್ನ ಕೇಳಬೇಕು. ಏನಿದೆ ಇದು? 84 ಲಕ್ಷ ಯೋನಿಗಳಲ್ಲಿ ಪಶು ಪಕ್ಷಿ ಕ್ರಿಮಿ ಕೀಟಾದಿ ಜನ್ಮಗಳನ್ನ ತಾಳಿ ಅನಂತ ದುಃಖಗಳನ್ನ ಅನುಭವಿಸುತ್ತಿರುವ ಈ ಜೀವನಿಗೆ ಅವೆಲ್ಲ ಏನಿಗೆ ಬಂದ್ರೆ ಜೀವ ಸ್ವಭಾವವನ್ನ ತೆಗೆದು ಎಷ್ಟೇ ಜೀವನದಲ್ಲಿ ಆ ಪಶುವಾಗಿ, ಪಕ್ಷಿಯಾಗಿ, ಕ್ರಿಮಿಯಾಗಿ, ಕೀಟಾದಿಗಳಾಗಿ ಏನೆಲ್ಲ ಎಲ್ಲಾ ಜನ್ಮಗಳು, ನಾಯಿಯಾಗಿ, ನರಿಯಾಗಿ, ಕ್ರೂರ ಪ್ರಾಣಿಯ ಜನ್ಮದಲ್ಲಿ ಹುಟ್ಟಿ ಸತ್ತು ಹುಟ್ಟಿ ಈ ಜನ್ಮಕ್ಕೆ ಬಂದೇವಂತ. ಯಾವುದು? ಈ ಅರಿವಿನ ಜನ್ಮಕ್ಕ. ಇಂಥ ಜನ್ಮಕ್ಕೆ ಬಂದಾಗ ನಾವೇನ್ ಮಾಡ್ಬೇಕಾಗೈತಿ? ನಮ್ಮ ನಿಜವಾದ ಸ್ವರೂಪವನ್ನ ನಾ ತಿಳ್ಕೋಬೇಕಾಗೈತಿ. ಈಗ ಅದಕ್ಕ ಮಾನವ ಜನ್ಮವು ಮುಕ್ತಿಯಲ್ಲಿಯೇ ಸಫಲಗೊಳ್ತಾ ಇದೆ. ಈ ಜನ್ಮವನ್ನ ಬಿಟ್ಟು ಇನ್ನುಳಿದ ಜನ್ಮಗಳನ್ನ ನಾವು ತೊಟ್ಟುಕೊಂಡು ಬಂದಾಗ ನಮ್ಮ ನಿಜದ ಸ್ವರೂಪವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ.
ಈ ರೀತಿಯಾದ ಮನುಷ್ಯ ಜನ್ಮದ ಸಾರ್ಥಕತೆಗೆ ಅವನು ಹುಟ್ಟಿದ ಮತ್ತು ಬೆಳೆದು ಬಂದ ಪರಿಸರವು ಅತ್ಯಂತ ಮಹತ್ವದ್ದಾಗಿದೆ. ಒಳ್ಳೆಯ ಪರಿಸರದಲ್ಲಿ, ಒಳ್ಳೆಯ ಸಂಸ್ಕಾರದಲ್ಲಿ ನಾವು ಬೆಳಿಬೇಕಂತ. ಈ ತಾಮಸ, ರಾಜಸ, ಆಸುರಿ ಈ ಗುಣಗಳನ್ನ ಬಿಟ್ಟು ಒಳ್ಳೆಯ ಪವಿತ್ರವಾದ ಸಂಸ್ಕಾರಗಳನ್ನು ಹೊಂದಿ ನಾವು ಇದನ್ನ ಜನ್ಮ, ಈ ಮಾನವ ಜನ್ಮವನ್ನ ಸಾರ್ಥಕ ಪಡ್ಕೋಬೇಕಂತ. ಅದಕ್ಕ ಏನು ಹುಟ್ಟಿ ಬಂದು ಬೆಳೆದು ಪರಿಸರವು ಮಹತ್ವ ಆಗಿದೆಯಲ್ಲ, ಅಂತಹ ಪವಿತ್ರ ಪರಿಸರವನ್ನ ಒದಗಿಸಿಕೊಟ್ಟ ಗ್ರಾಮವೇ ಬೈರಿ ದೇವರಕೊಪ್ಪ. ಆ ಬೈರಿ ದೇವರಕೊಪ್ಪ ಗ್ರಾಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನಲ್ಲಿದೆ. ಆ ಗ್ರಾಮದ ಜನರು ಧರ್ಮಾಭಿಮಾನಿಗಳಾಗಿ ದೈವ ಭಕ್ತರು ಸದಾ ಸಂಪನ್ನರಾಗ್ಯಾರ. ಆ ಗ್ರಾಮದಲ್ಲಿ ಮುಮ್ಮಿಗಟ್ಟಿ ಎಂಬುವ ಪವಿತ್ರವಾದ ಮನೆತನ, ಆ ಮನೆತನದ ಒಡೆಯರಾದ ಚನ್ನಪ್ಪನೆಂಬ ಯಜಮಾನರು, ಅವರು ಕೂಡ ನೀತಿವಂತರು, ಧರ್ಮವಂತರು, ಸತ್ಯ ನ್ಯಾಯದಲ್ಲಿ ಅಚಲವಾದ ನಿಷ್ಠೆ ಉಳ್ಳವರು ಆಗಿದ್ದರಲ್ಲದೆ ಅವರು ಸದಾ ಶಾಸ್ತ್ರ ಪುರಾಣಾದಿ ಅಧ್ಯಾತ್ಮ ಚಿಂತನದಲ್ಲಿ ಏನ್ ಮಾಡ್ತಿದ್ರಂದ್ರ ಸಮಯವನ್ನ ಕಳಿತಾ ಇದ್ರಂತ, ಕಾಲವನ್ನ ಕಳಿತಾ ಇದ್ರು. ಅದಕ್ಕ ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಈ ಮತಾಂ ವ್ಯಸನೇನ ತು ಮೂರ್ಖಾನಾಂ ನಿದ್ರೆಯ ಕಲಹೇನವ. ಬಲ್ಲವರು, ತಿಳಿದವರು, ಚಿಂತಕರು ಅಧ್ಯಾತ್ಮ ಚಿಂತನೆಯಲ್ಲಿ ಏನ್ ಮಾಡ್ತಾರೆ ಅವರು? ಕಾವ್ಯ ಶಾಸ್ತ್ರ ವಿನೋದಿನ ಕಾವ್ಯಗಳನ್ನ ಓದುವಾಗಲಿ, ಬರೆಯುವರಾಗಲಿ, ಆ ಗೀತೆಗಳನ್ನಾಗಲಿ, ಪುಸ್ತಕ ರಚನೆ ಮಾಡುವುದರಾಗಲಿ, ಆ ಕವಿಗಳೇನ್ ಮಾಡ್ತಾರ? ಆ ಸಮಯವನ್ನ ಕಳಿತಾರ. ವ್ಯಸನೇನ ತು ಮೂರ್ಖಾನಾಂ ಮೂರ್ಖರು ವ್ಯಸನದಲ್ಲಿ ಆಗಲಿ, ನಿದ್ರೆಯಲ್ಲಿ ಆಗಲಿ, ಜಗಳ ಮಾಡುವುದರಲ್ಲಿ ಸಮಯವನ್ನ ಕಳಿತಾರೆ. ಅಂತ ಸಮಯವನ್ನ ಹಾಗೆ ನಾವು ಕಳೆಯಲಾರದ. ಬುದ್ಧಿವಂತರಾದವರು ಕಾವ್ಯಶಾಸ್ತ್ರಗಳನ್ನ ಓದಿ ಸಂತೋಷ ಪಡುವುದರಲ್ಲಿ ತಮ್ಮ ಸಮಯವನ್ನ ಕಳಿತಾರೆ. ಅದರಂತೆ ನಾವು ಕಾಲ ಕಳಿಬೇಕು. ಆದರೆ ಮೂರ್ಖರು ವ್ಯಸನ, ನಿದ್ರೆ, ವ್ಯಸನದಲ್ಲಿ ಬರೇ ಕೆಟ್ಟ ದುರ್ವ್ಯಸನದ ಚಿಂತನೆಯಲ್ಲಿ ಕಾಲ ಕಳೀತಾರ, ನಿದ್ರೆ ಮಾಡುವುದರಾಗ ಕಾಲ ಕಳೀತಾರ, ಅಥವಾ ತಮ್ಮ ಜಗಳದಲ್ಲಿ ಇನ್ನೊಬ್ಬರು ಕೂಡಿ ಜಗಳ ತಗೋ ಸುಮ್ಕ ಅವರು ಸಂಪನ್ರದಾರ ಅಂದ್ರೂ ಕೂಡ ತೆಗೀದ, ಮನೆಯಾಗೂ ತಗುದ, ಓಣ್ಯಾಗೂ ತಗುದ, ಮಗ್ಗಲ ಎಲ್ಲ ಊರೊಳಗೆ ಎಲ್ಲರೂ ಕೂಡ ಬರೇ ಜಗಳ ಮಾಡುದ. ಇಂಥ ಜಗಳ ಮಾಡ್ತಾ ತಮ್ಮ ಸಮಯವನ್ನ ಕಳೀತಾರಲ್ಲ, ಇಂಥ ಜೀವನ ನಮ್ದಾಗಬಾರ್ದು. ಈ ಮನುಷ್ಯ ಜನ್ಮದ ಆಯುಷ್ಯವನ್ನ ಕಾವ್ಯ ಶಾಸ್ತ್ರ ವಿನೋದದಲ್ಲಿಯೇ ಸಾರ್ಥಕಗೊಳಿಸುತ್ತಿದ್ರು ಆ ಚನ್ನಪ್ಪನವರು. ಅವರ ಪೂರ್ವ ಪುಣ್ಯದ ಫಲವಾಗಿಯೇ ಮಹಾಪತಿವ್ರತ ಶಿರೋಮಣಿಯು ಕೂಡ ಶಾಂತಿ ಮೂರ್ತಿ ಬಂದಿರುವ ಸದ್ಗುಣ ತಂತೆಯಾದ ಶಿಖಾಮಣಿಯಂತಿರುವ ಮಾತೆ ಲಿಂಗಾಂಬೆಯು ಕೂಡ ಧರ್ಮ ಪತ್ನಿಯಾಗಿದ್ದಳು. ಆ ಪತ್ನಿ ಹೆಂಗಿದ್ರು? ಎಲ್ಲ ಅವರು ಕೂಡ ಶಾಸ್ತ್ರ ಚಿಂತನೆ ಮಾಡೋದು, ಪುರಾಣ ಪುಣ್ಯಕಥೆಗಳನ್ನ ಕೇಳೋದು, ಇದರಿಂದನ ಆ ಧರ್ಮ ಪತ್ನಿ ಲಿಂಗಾಂಬೆಯು ಕೂಡ ಜೀವನವನ್ನ ಮಾಡ್ತಾ ಇದ್ದಳು. ಅನುಕೂಲಾಂ ವಿಮಲಾಂಗೀಂ ಕುಲಜಾಂ ಕುಶಲಾಂ ಸುಶೀಲ ಸಂಪನ್ನಾಂ ಪಂಚಲಕಾರಾಂ ಭಾರ್ಯ ಪುರುಷ ಪುಣ್ಯೋದಲ್ಲಯ ಲಭತೆ ಹೇಳ್ತಾರ. ಅನುಕೂಲೆಯೋ ವಿಮಲಾಂಗಿಯೋ ಉತ್ತಮ ಕುಲ ಜಾತಳು. ಯಾರು? ಆ ಲಿಂಗಾಂಬೆ. ಕುಶಲ ಬುದ್ಧಿ ಉಳ್ಳವಳು. ಆಕೆ ಬುದ್ಧಿ ಕೂಡ ಏನೈತಂದ್ರ ಕುಶಲವಾಗಿತ್ತ. ಶೀಲವತಿಯೋ ಶೀಲವಂತಳಾಗಿ, ತನ್ನ ಆಚಾರವಂತಳಾಗಿ, ನೀತಿವಂತಳಾಗಿ ಆಗಿರುವಂತ ಈ 5 ಲಕಾರವುಳ್ಳ ಹೆಂಡತಿಯು ಕೂಡ ಪುರುಷನು ಮಾಡಿದ ಪುಣ್ಯದಿಂದಲೇ ಲಭಿಸ್ತಾಳಂತ ಹೇಳ್ತಾರ. ನಮ್ಮ ಹೆಂಡತಿ, ನಮ್ಮ ಗಂಡ ಸರಿಯಾಗಿ ಒಳ್ಳೆಯವಂತ, ಸುಶೀಲನಾಗಿ, ಬುದ್ಧಿವಂತ, ಒಳ್ಳೆಯ ಎಲ್ಲರನ್ನ ಜೋಪಾನ ಮಾಡುವ
ಎಲ್ಲರ ಯೋಗಕ್ಷೇಮವನ್ನ ಕೇಳುವ ಹೆಂಡತಿಯಾಗಲಿ ಗಂಡ ಆಗಲಿ ಇವ್ರ ಇಂತಾರ ಸಿಗಬೇಕಾತಂದ್ರ ನಮ್ಮ ಪುಣ್ಯದ ಸುಕೃತದಿಂದ ಸಿಗ್ತಾರಂತ. ಅದಕ್ಕ ಇದನ್ನ ಸುಭಾಷಿತಕಾರ ಹೇಳ್ಯಾರಲ್ಲ, ಮಾತು ಬೈರಿ ದೇವರ ಕೊಪ್ಪದ ಚನ್ನಪ್ಪನವರ ಬದುಕಿನಲ್ಲಿ ಸಾರ್ಥಕವಾಗಿತ್ತು. ಚನ್ನಪ್ಪನವರ ಧರ್ಮ ಪತ್ನಿ ಮಾತೆ ಲಿಂಗಮ್ಮನವರು ಕೂಡ ಪತಿಯ ಧಾರ್ಮಿಕ ಕಾರ್ಯಗಳಲ್ಲಿ ಅತ್ಯಂತ ಅನುಕೂಲಿನಿಯಾಗಿದ್ದಳು. ಗಂಡನ ಸೇವೆಯಲ್ಲಿ ಆಗಲಿ, ಯಾರೇ ಬಂದರು ಮನೆಗೆ ಬಂದಾರಂದಾಗ ಎಲ್ಲರ ಉಪಚಾರವನ್ನ ಮಾಡಿ ಸಂತೋಷದಿಂದ ಅವರಿಗೆಲ್ಲ ಊಟ ಉಪಚಾರವನ್ನ ಮಾಡಿಸಿ, ಎಲ್ಲರೂ ಕೂಡ ಹೆಂಗಿತ್ತಂದ್ರ ಆ ಮನೆ ದೇವನ ಮನೆ ಇದ್ದಂಗಿತ್ತು. ಯಾರ್ದು? ಆ ಚೆನ್ನಪ್ಪನವರು ಮತ್ತು ಲಿಂಗಾಂಬೆ ಇಬ್ಬರು ಸತಿಪತಿ. ಅದಕ್ಕ ಸತಿಪತಿ ಒಂದಾದ ಭಕ್ತಿ ಶಿವಗೆ ಒಪ್ಪುದಂತ. ಹಂಗ ಅತ್ಯಂತ ಪ್ರೀತಿಯಿಂದ ಕೂಡಿದೆವು. ಅದು ಪ್ರೇಮದಿಂದ ಕೂಡಿ ಇರುವ ಅಂತ ಚೆನ್ನಪ್ಪನವರು ಧರ್ಮ ಪತ್ನಿ ಮಾತೆ ಲಿಂಗಮ್ಮನವರು ಪತಿಯ ಧಾರ್ಮಿಕ ಕಾರ್ಯಗಳಲ್ಲಿ ಅನುಕೂಲಳಾಗಿದ್ದಳು. ಸಹಧರ್ಮಿಣಿಯೋ ಹಿಮಲಾಂಗಿಯೋ ಉತ್ತಮ ಸಂಸ್ಕೃತಿಯುಳ್ಳ ತತ್ಕುಲ ಸಂಜಾತಳು. ಸಂಸಾರದಲ್ಲಿ ಬರುವ ಎರಡು ತೊಡರುಗಳನ್ನ ನಿಯಾಪಿಸುವ ಕುಶಲ ಬುದ್ಧಿ ಉಳ್ಳಾಗಿದ್ದಳು. ನಾವು ಸಂಸಾರ ಮಾಡುವಾಗ ಏನೋ ಸಂಸಾರದಲ್ಲಿ ಎರಡು ತೊಡರು ಬರ್ತಾವಲ್ಲ, ಅವನ್ನ ಬಂದಾಗಾದರೂ ಕೂಡ ಸಹಿಸಿಕೊಂಡು ಯಾವುದು ಕೂಡ ಯಾರೊಡನೆ ಜಗಳ ಮಾಡಲಾರದೆ ವೈರತ್ವವಿರಲಾರದೆ ಜೀವನವನ್ನ ಮಾಡಬೇಕಂತ. ಪತಿಯೇ ಪರದೈವವೆಂದು ಭಾವಿಸಿ ಪತಿಯಲ್ಲಿಯ ರತಿಯುಳ್ಳವಳಾದ ಶೀಲವತಿಯ ಆಗಿದ್ದಳು ಆ ಲಿಂಗಾಂಬೆ. ಅದಕ್ಕ ಚೆನ್ನಪ್ಪನವರ ಬದುಕಿನಲ್ಲಿ ಲೌಕಿಕ ಪರಮಾರ್ಥಗಳೆರಡು ಹಾಸು ಹಕ್ಕಾಗಿತ್ತು. ಅದಕ್ಕ ಜಾನನು ಲೌಕಿಕ ಪರಮಾರ್ಥವೆರಡನು ಕೂಡಿ ನಡೆಸುವನು ಇಂತು ಅವ ಜಾನಂತ. ಸಂಸಾರದಲ್ಲಿದ್ದರೂ ಕೂಡ ಎರಡು ಕೂಡ ನಡೆಸ್ತಾ ಇತ್ತಂದ್ರ ಏನದು? ಹಾಸು ಪರಮಾರ್ಥಗಳೆರಡು ಹಾಸು ಹಕ್ಕಾಗಿ ತುಂಬಿಕೊಂಡಿದ್ದು ಅಂತ. ಇಂಥ ಸುಂದರಮಯವಾದ ಇವರ ಸಂಸಾರದಲ್ಲಿ ಸಂತಾನದ ಕೊರತೆಯೊಂದು ಎದ್ದು ಕಾಣುತ್ತಿತ್ತು. ಗಂಡ ಹೆಂಡರ ಪ್ರೀತಿ ಇತ್ತು ಕರೆ ಮಕ್ಕಳ ಭಾಗ್ಯ ಇದ್ದಿದ್ದಿಲ್ಲ. ಯಾರಿಗೆ? ಚೆನ್ನಪ್ಪನವರಿಗೆ ಮತ್ತು ಲಿಂಗಾಂಬೆಗೆ. ಆ ವಿಷಯವನ್ನ ಅಪುತ್ರಶ್ಯ ಗೃಹಂ ಶೂನ್ಯಂ ಎಂಬುವ ಹಾಗೆ ಅದನ್ನ ಮತ್ತೆ ನಾಳೆಯ ದಿನದಲ್ಲಿ ಸಮಯ ಸಿಕ್ಕಾಗ ಎಲ್ಲರೂ ಚಿಂತನೆ ಮಾಡಂಬಲ್ಲಿಗೆ ಎರಡು ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರ್ಧದಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಿವ ಸ್ವರೂಪಿಗಳೇ.